ಹರಿ ಓಂ ನಮೋ ಭಗವತೆ ತಸ್ಮೈ ಸರ್ವತಃ ಪರಮಾಯತೆ ಸರ್ವಪ್ರಾಣಿ ಹೃದಯಸ್ಥಾಯ ವಾಮನಾಯ ನಮೋ ನಮಃ. ಸರಿ, ಪೇಜ್ ನಂಬರ್ 22 ಒಳಗೆ ಸ್ಥಾಣುಮನ್ನೇನು ಸಂಯಂತಿ ಯಥಾ ಕರ್ಮ ಯಥಾಶ್ರುತಂ ಅನ್ನುವಂತಹ ಒಂದು ಮಾತನ್ನು ಇತ್ಯುಕ್ತ್ವಾ ಯಯೇಷು ಸುಪ್ತೇಷು ಜಾಗರ್ತೆ ಕಾಮಂ ಕಾಮಂ ಪುರುಷೋ ನಿರ್ಮಮಾಣಃ ಇತಿ ವಚನಾಚ್ಚ ಜೀವೇಶು ಸ್ಥಿತೋ ಭಗವಾನ್ ಪೃಚ್ಛತೆ ಇತಿ ಸಿದ್ಧಂ. ಇದು ಪರಭಾಷ್ಯದ ವಿಮರ್ಶೆ ನಡೀತಾ ಇದೆ. ಬೇರೆ ಭಾಷ್ಯಕಾರರು ಮರಣ ಹೊಂದಿದ ಮೇಲೆ ಜೀವನು ಇದ್ದಾನೋ ಇಲ್ವೋ ಅನ್ನುವ ಚರ್ಚೆಯನ್ನ ಮಾಡ್ತಿದ್ದಾರೆ ಅಂತ ಹೇಳಿದರು. ಅದು ಅಲ್ಲ, ಮೂರನೇ ವರರೂಪವಾಗಿ ಕೇಳಿಕೊಂಡದ್ದು ನಚಿಕೇತ, ನಾವೆಲ್ಲರೂ ಮುಕ್ತನಾದ ಮೇಲೆ ನಮಗೆ ನಿಯಾಮಕನಾಗಿ ಪರಮಾತ್ಮ ಇರ್ತಾನೋ ಇಲ್ವೋ. ಸಹಜವಾಗಿ ಆಚಾರ್ಯರು ನಿನ್ನೆ ಅಂದ್ರೆ ಮೇಲಿನ ಭಾಗದಲ್ಲಿ ಎಲ್ಲ ಪರಾಮರ್ಶವನ್ನ ಮಾಡಿದರು. ಹೇಗಿರ್ತದೆ ಹಿಂದಿನ ಮುಂದಿನ ವಾಕ್ಯಗಳನ್ನು ನೋಡಿದಾಗ ಜೀವನ ವಿಚಾರ ಅಲ್ಲ, ಇದು ಭಗವಂತನ ವಿಚಾರವೇ ಅಂತ ಹೇಳಿದರು. ಮತ್ತೊಂದು ಅಂಶವನ್ನು ಹೇಳಿ ಇದರಿಂದಲೂ ನಮಗೆ ತಿಳಿದು ಬರ್ತದೆ ಜೀವನಿಯಾಮಕನಾದ ಭಗವಂತನ ವಿಚಾರವೇ ಇಲ್ಲಿದೆ ಅಂತ. ಯಾವ ಮಂತ್ರ? ಸ್ಥಾಣು ಮನ್ನೇನು ಸಂಯಂತಿ ಯಥಾ ಕರ್ಮ ಯಥಾಶ್ರುತಂ. ಇದು ಕಾಟಕದಲ್ಲಿ ಬರುವಂತಹ ಒಂದು ಮಾತು. ಏನು ಅಂದ್ರೆ ಇದು ನಮ್ಮ ಶರೀರಗಳ ಬಗ್ಗೆ ಒಂದು ಮಾತಾಡ್ತಾ ಇದೆ. ಇವತ್ತು ನಾನು ಇಂತಹದ್ದೇ ಒಂದು ಶರೀರವನ್ನ ಹೊಂದಬೇಕು ಅನ್ನುವುದಕ್ಕೆ ಎರಡು ಕಾರಣ ಇದೆ ಅಂತೆ. ಒಂದು ನನ್ನ ಜನ್ಮಾಂತರದ ಜ್ಞಾನ, ಒಂದು ಜನ್ಮಾಂತರದ ಕರ್ಮ. ಇವು ಎರಡೇ ನಮಗೆ ಈ ತರಹದ ದೇಹವನ್ನು ತಂದು ಕೊಡ್ತದಂತೆ. ಅಂದಮೇಲೆ ನಾವಿದನ್ನ ಲಕ್ಷ್ಯ ಕೊಟ್ಟುಕೊಂಡು ಕೆಲಸ ಮಾಡಬೇಕು. ಸ್ಥಾಣು ಮನ್ನೆ ಅನುಸಂಯಂತಿ ಮಂತ್ರ ನೋಡ್ಕೊಳ್ರಿ. ಸ್ಥಾಣು ಅಂದ್ರೆ ಸ್ಥಾವರ ಶರೀರ, ಜಂಗಮ ಶರೀರ, ಸ್ಥಾವರ ಶರೀರಗಳು ಅಂತವ. ಅಂದ್ರೆ ಈ ಮನುಷ್ಯ ದೇಹ ಏನದ ಇದು ನಡೆದಾಡ್ಕೊಂಡಿರುವಂತಹದ್ದು. ಗಿಡ ಮರಗಳೇನವ ಅವುಗಳು ಸ್ಥಾವರ. ಅವು ಆ ಸ್ಥಾವರವೇ ಮುಂದೆ ಟಾವರ ಆಗ್ಯದ ಇಂಗ್ಲಿಷ್ನ್ಯಾಗ. ಅದಕ್ಕೆ ಸ್ಥಾವರ ಶರೀರಗಳು, ಟಾವರ್ ಶರೀರಗಳು ನಿಂತ್ಕೊಂಡಲ್ಲೇ ಇರುವಂತಹವು. ಅನುಸಂಯಂತಿ ಹೊಂದುತ್ತಾರ. ಹೆಂಗ? ಯಥಾ ಕರ್ಮ ಯಥಾಶ್ರುತಂ. ಯಥಾ ಕರ್ಮ, ಏನ್ ಕರ್ಮವನ್ನ ಮಾಡ್ತೀರಿ, ಯಥಾ ಕರ್ಮ ಮತ್ತು ಯಥಾಶ್ರುತಂ. ಶ್ರುತ ಶ್ರವಣ, ಶ್ರವಣ ಅಂದ್ರೆ ಜ್ಞಾನ. ಏನು ಜ್ಞಾನವನ್ನ ಮಾಡ್ತೀರಿ ಅದಕ್ಕನುಗುಣವಾಗಿ ಶರೀರವನ್ನು ಹೊಂತಾರ. ಅಂದ್ರ ಈ ಉಪನಿಷತ್ತು ನಮಗೆ ಇವತ್ತು ಎಚ್ಚರ ಹೇಳಿಕತ್ತದ. ಏನ್ ಎಚ್ಚರ ಹೇಳಿಕತ್ತದ ನೋಡಪ್ಪ. ಹಿಂದಿನ ಯಾವುದೋ ಜನ್ಮದಲ್ಲಿ ಇಂಥದ್ದೊಂದು ಕರ್ಮ ಮಾಡಿದ್ದಿ, ಇಂಥ ಒಂದು ಜ್ಞಾನವನ್ನ ಪಡೆದಿದ್ದಿ. ಆ ಕರ್ಮ, ಆ ಜ್ಞಾನದ ಮೊತ್ತ ಟೋಟಲ್ ಈ ಶರೀರದಲ್ಲಿ ನಿನಗೆ ಕಾಣಿಸಿಕೊಳ್ಳಿಕತ್ತದ. ಈ ಶರೀರದಲ್ಲಿ ನೀನು ಇಂತಹ ಜ್ಞಾನ, ಇಂತಹ ಕರ್ಮವನ್ನ ಮಾಡಿದರೆ ಇದರದ ಟೋಟಲ್ ಮೊತ್ತ ಮತ್ತೊಂದು ಶರೀರದಲ್ಲಿ ನಿನಗೆ ಕಾಣಿಸಿಕೊಳ್ಳುತ್ತದೆ. ಅಂದ ಮೇಲೆ ಕರ್ಮ ಹಾಗೂ ಜ್ಞಾನ ಸಂಪಾದನೆಯ ವಿಷಯದಲ್ಲಿ ಬಹಳ ಎಚ್ಚರ ಇರಬೇಕು, ಶುದ್ಧ ಇರಬೇಕು ಅಂತನ್ನೋದನ್ನ ಹೇಳಿಕೊಟ್ಟು, ಅದಕ್ಕೆ ದೇಹಕ್ಕೆ ಆಹಾರ ಬೇಕು ಅಂತ ಹೇಳ್ತಿರ್ತಾರೆ. ದೇಹಕ್ಕೆ ಏನ್ ಬೇಕು? ಆಹಾರ ಬೇಕು ಅಂತ. ಛಾಂದೋಗ್ಯದಲ್ಲಿ ಒಂದು ಮಾತು ಹೇಳ್ತಾರೆ. ಆಹಾರ ಅಂದ್ರೆ ಏನು ಅಂದ್ರೆ ಗುರೋಹೋ ವಿದ್ಯಾಹೃತಿರ್ ಯಾತು ಸತು ಆಹಾರ ಉಚ್ಚತೆ ಅಂತ. ಗುರುಮುಖೇನ ಕಲ್ತ ವಿದ್ಯೆಯನ್ನ ಆಹಾರವೆಂದು ಕರೀತಾರಂತ. ಈ ದೇಹಕ್ಕೆ ಬೇಕಾಗುವ ಆಹಾರ ಯಾವುದು ಅಂತ ಕೇಳಿದ್ರೆ ಗುರುಮುಖೇನ ಕಲ್ತ ವಿದ್ಯಾ. ಅಂದ್ಮೇಲೆ ಆ ವಿದ್ಯಾ ಎಷ್ಟು ಶುದ್ಧ ಇರ್ತದೋ ಅಷ್ಟು ಬರೋ ದೇಹದ ಮೇಲೆ ಪರಿಣಾಮ ಬೀರ್ತದೆ. ಕರ್ಮ ಎಷ್ಟು ಶುದ್ಧ ಇರ್ತದೋ ಅಷ್ಟು ಬರೋ ದೇಹದ ಮೇಲೆ ಪರಿಣಾಮ ಬೀರ್ತದೆ. ಇಷ್ಟು ಹೇಳಿ ಮುಂದಿನ ಮಾತು. ಯಯೇಷು ಸುಪ್ತೇಷು ಜಾಗರ್ತಿ. ಈ ಜೀವರೆಲ್ಲರೂ ಮಲಗಿದಾಗ ಜಾಗರ್ತಿ, ಎಚ್ಚರ ಇರ್ತಾನಂತೊಬ್ಬ ಪುಣ್ಯಾತ್ಮ. ಕಾಮಂ ಕಾಮಂ ಪುರುಷೋ ನಿರ್ಮಿಮಾಣ. ಅವ ಎಚ್ಚರ ಇದ್ದು ಏನ್ ಮಾಡ್ತಾನ ಅಂತಂದ್ರ ಸ್ವಾಪ್ನ ಪದಾರ್ಥಗಳನ್ನು ಸೃಷ್ಟಿ ಮಾಡ್ತಾ ಇರ್ತಾನಂತ. ಪುರುಷ ಪರಮಾತ್ಮನು ಎಚ್ಚರ ಇದ್ದ ವ್ಯಕ್ತಿ ಕಾಮಂ ಕಾಮಂ ನಿರ್ಮಾಣ, ಕಾಮ್ಯವಾದ ಪದಾರ್ಥಗಳನ್ನು ನಿರ್ಮಾಣ ಮಾಡ್ತಿರ್ತಾನೆ. ಈ ಎರಡು ಮಾತುಗಳನ್ನು ಅವಲೋಕಿಸಿದಾಗ ಏನ್ ತಿಳಿದು ಬರ್ತದ ಅಂತಂದ್ರ ಕರ್ಮಾನುಸಾರವಾಗಿ ಬೇರೆ ಬೇರೆ ಶರೀರವನ್ನ ಹೊಂದುವ ಜೀವನಿಗೂ ನಿಯಾಮಕನಾಗಿ ಇರುವ ಪರಮಾತ್ಮನು ಯಾರು ಅನ್ನುವುದೇ ಪ್ರಶ್ನೆ ಅರ್ಥ ಆಗ್ತದೆ ಹೊರತಾಗಿ ಮರಣಗೊಂಡ ಮೇಲೆ ನಾನು ಇರ್ತೀನೋ ಇಲ್ಲೋ ಅನ್ನೋದು ಪ್ರಶ್ನೆಯ ವಿಷಯವಲ್ಲ. ಬೇಕಾದ್ರೆ ಹೀಗೆ ಹೇಳ್ರಿ, ಮುಂದೆ ಹೇಳ್ತಾರ ಆಚಾರ್ಯ, ಹೀಗೆ ಹೇಳ್ರಿ ಬೇಕಾದ್ರೆ. ಏನು ಈಗ ಇದು
ಮರಣ ಹೊಂದಿದ ಮೇಲೂ ಭಗವಂತ ನಮಗೆ ನಿಯಾಮಕನಾಗಿದ್ದಾನೋ ಇಲ್ವೋ, ಮುಕ್ತನಾದ ಮೇಲೂ ಭಗವಂತ ನಮಗೆ ನಿಯಾಮಕನಾಗಿದ್ದಾನೋ ಇಲ್ವೋ, ಹೀಗೆ ಹೇಳ್ರಿ, ಏನ್ ದೋಷ ಅಲ್ಲ. ಯಾಕಂದ್ರೆ ಮರಣ ಹೊಂದಿದ ಮೇಲೂ ಭಗವಂತನ ನಿಯಾಮಕತ್ವ ಉಳಿದೇ ಉಳಿತದೆ, ಮೋಕ್ಷ ಹೊಂದಿದ ಮೇಲೂ ಉಳಿತದೆ. ಆದ್ರಿಂದ ಪ್ರಶ್ನೆಯೂ ಸರಿ, ಉತ್ತರವೂ ಸರಿ ಆಗ್ತದೆ. ಹಾಗೆ ಹೇಳದೆ ಮರಣ ಹೊಂದಿದ ಮೇಲೆ ಈ ಜೀವ ಇರ್ತಾನೋ ಇಲ್ಲೋ ಅನ್ನುವಂತಹ ಪ್ರಶ್ನೆಯನ್ನ ಅದು ಕೇಳಿದ್ದಲ್ಲ, ಅದು ಎಂದು ಹೇಳಬಾರದು ಅಂತ ಹೇಳುತ್ತಾರೆ. ಅದಕ್ಕೆ ಇತಿವಚನಾಚ್ಚ ಜೀವೇಶು ಸ್ಥಿತ ಭಗವಾನ್ ಪೃಚ್ಛತಿ ಇತಿ ಸಿದ್ಧಂ. ಮೃತ ಜೀವೇ ಸ್ಥಿತೋ ಮುಕ್ತ ಜೀವೇ ಸ್ಥಿತಶ್ಚ ಉಭಯಾತ್ಮಕೋ ಭಗವಾನ್ ವಿವಕ್ಷಿತ ಇತ್ಯೇತಸ್ಮಾಚ್ಚ ಅವಿರೋಧ. ಮೃತ ಜೀವೇ, ಮೃತನಾದ ಜೀವನಲ್ಲಿ, ಮೃತನಾದ ಜೀವ ಅಂದ್ರೆ ಈ ಭೌತಿಕ ಶರೀರವನ್ನ ಬಿಟ್ಟು ಹೋದ ಮೇಲೆ ಜೀವ ಏನಿದ್ದಾನೋ ಅವನಲ್ಲಿ ಸ್ಥಿತ ಇರುವ, ಮುಕ್ತ ಜೀವೇ ಸ್ಥಿತಶ್ಚ ಲಿಂಗದೇಹವನ್ನ ಭಂಗ ಮಾಡಿಕೊಂಡ ಮೇಲಿರುವ ಜೀವನಲ್ಲಿ ಸ್ಥಿತ ಇದ್ದ ಉಭಯಾತ್ಮಕ ಭಗವಾನ್, ಎರಡೂ ಭಗವದ್ ರೂಪದ ವಿಚಾರವನ್ನ ಕೇಳ್ತಿದ್ದಾನೆ ಅಂತ ಹೇಳಿದ್ರೆ ನ ವಿರೋಧ, ಏನ್ ವಿರೋಧ ಇಲ್ಲ, ಅವಿರೋಧ ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಏನ್ ಪ್ರಶ್ನೆಯಾಯಿತು ಅಂತ ಬ್ರಹ್ಮಾಂಡ ಪುರಾಣದ ವಾಕ್ಯ. ಗುಹ್ಯಂ ತತ್ಪರಮಂ ಬ್ರಹ್ಮ, ಭಾಷ್ಯವನ್ನ ಅವಲೋಕಿಸಬೇಕು. ಮ್ರಿಯಮಾಣಂ ಶರೀರಿಣಂ ಸಂಪ್ರಾಪ್ತಮಪಿ ಜೀವೇಶು ಜಾಗರ್ತಿ ಸ್ವಪಿತೇಶ್ವಪಿ. ಗುಹ್ಯಂ ತತ್ಪರಮಂ ಬ್ರಹ್ಮ, ತಿಳಿಯಲು ಅಶಕ್ಯ, ಅತ್ಯಂತ ರಹಸ್ಯನಾಗಿರುವಂತಹ ಬ್ರಹ್ಮ. ಮ್ರಿಯಮಾಣಂ ಶರೀರಿಣಂ, ಸಾವು ಹೊಂದುತ್ತಿರುವ ಅಂದ್ರ ಸಾವಿರುವಂತಹ ಶರೀರಂ ಜೀವನನ್ನು, ಸಂಪ್ರಾಪ್ತಮಪಿ ಇದ್ರೂ ಕೂಡ, ಜೀವೇಶು ಜಾಗರ್ತಿ ಸ್ವಪಿತೇಶ್ವಪಿ, ಅವರು ಮಲಗಿರ್ಲಿ, ಮರಣ ಹೊಂದುತ್ತಿರ್ಲಿ, ಮುಕ್ತರಾಗಿರ್ಲಿ, ಯಾವಾಗಲೂ ಇವನು ಮಾತ್ರ ಜಾಗೃತನಾಗಿ ಇರ್ತಾನೆ. ಯಾರವ? ಗುಹ್ಯಂ ತತ್ಪರಮಂ ಬ್ರಹ್ಮ, ಅತ್ಯಂತ ರಹಸ್ಯನಾದ ಸರ್ವೋತ್ತಮನಾದ ಪರಮಾತ್ಮನು ಮ್ರಿಯಮಾಣಂ ಶರೀರಿಣಂ, ಮರಣ ಹೊಂದುತ್ತಿರುವ ಈ ಜೀವಿಯನ್ನು, ಸಂಪ್ರಾಪ್ತಮಪಿ ಹೊಂದಿದ್ದರೂ ಕೂಡ, ಅಂದ್ರ ಆ ಮರಣವನ್ನು ಹೊಂದುತ್ತಿದ್ರೂ ಇವ ಪರಮಾತ್ಮ ಅಲ್ಲಿದ್ದಾನ, ಜೀವೇಶು ಇದ್ದು, ಜಾಗರ್ತಿ ಎಚ್ಚರ ನಿಯಾಮಕನಾಗಿರ್ತಾನ, ಸ್ವಪಿತೇಶ್ವಪಿ ಮಲಗಿದವರಲ್ಲೂ ಕೂಡ. ಹಾಗಾದ್ರೆ ಎರಡು ಕೇಳಿದಂತಾಯಿತು ಅಂತ ಅರ್ಥ ಮಾಡಿಕೊಳ್ಳ್ರಿ. ಮುಕ್ತನಾದ ಜೀವನಿಗೂ ನಿಯಾಮಕ, ಅಮುಕ್ತನಾದ ಜೀವನಿಗೂ ನಿಯಾಮಕ ಅನ್ನುವ ಪ್ರಶ್ನೆಯನ್ನ ನೀವು ಮಾಡಿಕೊಂಡ್ರೆ ನಮಗೂ ನಿಮಗೂ ವಿರೋಧ ಇಲ್ಲ. ಬರೇ ಜೀವನ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ ಅಂತ ಆದ್ರೆ ಮಾತ್ರ ಸರ್ವಾತ್ಮನ ತಪ್ಪು. ಇದಕ್ಕೊಂದ್ ಅಂಶವನ್ನು ನಾನು ಸೇರಿಸ್ತೇನೆ. ಏನು ಅಂದ್ರೆ, ಮುಕ್ತನಾದ ಜೀವನ ಬಗ್ಗೆ ಕೇಳ್ತಿರುವಾಗ ಅದಕ್ಕೆ ಸಂಬಂಧಿಸಿ ಅಮುಕ್ತನಾದ ಜೀವನ ಬಗ್ಗೆಯೂ ಬಂದೇ ಬಿಡ್ತದೆ. ಅದನ್ನೇನು ಪ್ರತ್ಯೇಕ ಕೇಳಬೇಕಾಗಿಲ್ಲ. ಯಾಕಂದ್ರೆ ಮುಕ್ತನಾದ ಮೇಲೂ ಭಗವಂತ ನಿಯಾಮಕನಾಗ್ತಾನೆ ಅಂತ ಪ್ರಶ್ನೆ ಕೇಳಿಕತಾನ ಅಂದ್ರೆ, ಅಮುಕ್ತನಾದಾಗ ಭಗವಂತ ನಿಯಾಮಕ ಆಗಿದ್ದಾನೆ ಅಂತ ಅರ್ಥ. ಅದಕ್ಕೆ ಅಂದಮೇಲೆ ಮುಕ್ತಾಮುಕ್ತ ನಿಯಾಮಕತ್ವ ಅಂತನ್ನುವ ಪ್ರಶ್ನೆಯನ್ನ ನಚಿಕೇತ ಮಾಡಿದ್ದಾನೆ ಅಂತ ಇಟ್ಟುಕೊಳ್ರಿ. ಸರಿ, ಇಷ್ಟು ಆ ನಿನ್ನೆಯ ಪಾಠದ ಘಟ್ಟ. ವರ ಇದನ್ನು ಕೊಡು ಅಂತ ಕೇಳಿದ್ದಕ್ಕ ಏನನ್ಬೇಕ್ರಿ ಯಮದೇವರು? ಇದನ್ನ ಮಾತ್ರ ಕೇಳಬೇಡಪ್ಪ ಅಂದ್ಬಿಟ್ರು. ಏನಂದ್ರೆ ಯಮದೇವರು ಅದ್ಯ ಕಥಾ ಪ್ರಸಕ್ತಿ, ಇವತ್ತಿನ ಪಾಠ ಪ್ರಾರಂಭ. ನೋಡಪ್ಪ ನಚಿಕೇತ, ದಯಮಾಡಿ ಅದನ್ನ ಕೇಳಬೇಡ, ಅದೊಂದು ಬಿಟ್ಟು ಬಿಡ್ಬೇಕ, ಅದೊಂದು ಬಿಟ್ಟು ಬೇಕಾದ ಕೇಳು ಕೊಡ್ತೀನಿ, ಅದನ್ನ ಮಾತ್ರ ಕೇಳಲಿಕ್ಕೆ ಹೋಗ್ಬೇಡ. ಅಂದ್ರೆ ಭಗವತ್ ತತ್ವಜ್ಞಾನವನ್ನ ಕೇಳಬೇಡ ಅಂತ ಹೇಳಿಕ್ ಹೊರಟ. ಅದು ಒಳಗೆ ವಿಶೇಷ ಇರ್ಲಿ, ನಿಯಾಮಕತ್ವದ ಚಿಂತನ, ಮುಕ್ತ ಇತ್ಯಾದಿಗಳೆಲ್ಲ ಇರ್ಲಿ. ಇದು ನಚಿಕೇತನಿಗೆ ಯಮದೇವರು ಹೇಳಿದ್ದು ಭಗವಂತನ ಬಗ್ಗೆ ಮಾತ್ರ ಕೇಳಬೇಡಪ್ಪ ಮಾರಾಯ, ನೀನು ಈ ಅವನ ವಿಚಾರ ಮಾತ್ರ ಕೇಳಿಕ್ ಹೋಗ್ಬೇಡ, ನೀ ಬೇಕಾದ ಕೇಳ್ಬೇಕಾ ಕೊಡ್ತೀನಿ ಅಂತ ಹೇಳಿದ್ರು. ಯಾಕೆ ಅಂದ್ರೆ, ಬಂದ ವಿದ್ಯಾರ್ಥಿ ಪಾಠಕ್ಕೆ ಬಂದಾನ ಅಂತ ತಿಳ್ಕೊಂಡು ಹೇಳಿ ನಮ್ಮಲ್ಲಿ ಜನಸಂಖ್ಯಾ ಜಾಸ್ತಿ ಆಗಲಿ ಅಂತ ಹೇಳಿ ನೀ ಬಾ ಅಂತ ಎಲ್ಲಾರನ್ನೂ ಕೂಡಿಸ್ಬಾರದು. ಪಾಠಕ್ಕೆ ಅವನು ಟೆಸ್ಟ್ ಮಾಡಬೇಕು. ಸ್ವತಃ ಅವನಿಗೆ ಆಸಕ್ತಿ ಇದೆಯೋ ಇಲ್ಲವೋ, ಅವ ಪಾಠಕ್ಕೆ ಬಂದಾನೋ ಊಟಕ್ಕೆ ಬಂದಾನೋ ಗೊತ್ತಾಗಬೇಕಲ್ಲ. ಕೆಲವು ಹಂಗೆ ಆಗಿರ್ತದ್ರಿ, ಆಚಾರ ಜೊತೆಗೆ ಹೋದ್ರೆ ಊಟಕ್ಕೆ ವ್ಯವಸ್ಥೆ ಇರ್ತದ ಅಂತ ಕೆಲವು ಹೋಗೋರು ಇರ್ತಾರೆ. ಅದು ಇದ್ರದ್ದಲ್ಲದು, ಅಂದ್ರೆ ಪಾಠದ ವ್ಯವಸ್ಥೆ ಅಲ್ಲದು. ಅಕ್ಷರಕ್ಕೂ ಅವ್ರಿಗೂ ಏನ್ ಸಂಬಂಧ ಇರಂಗಿಲ್ಲ, ಜನ್ಮಾಂತರಕ್ಕೆ ಅವ್ರು ಅಕ್ಷರದಾನ ಮಾಡಿರಂಗಿಲ್ಲ. ಅವ್ರಿಗೆ ಅಕ್ಷರದಾನ ಮಾಡದೇ ಇದ್ದದಕ್ಕೆ ಅಕ್ಷರಕ್ಕೆ ಸಂಬಂಧ ಇರಂಗಿಲ್ಲ. ಊಟಕ್ಕೆ ಅನುಕೂಲ ಇರ್ತದಂತೂ ಕೆಲವು ಹೋಗಿರ್ತಾರ. ಇಲ್ಲಂದಿಲ್ಲ, ಅವ್ರಿಗೇನೋ ಅನಾನುಕೂಲ ಇರಬಹುದು, ದೇವ್ರ ಹಿಂಗ ಉಪಾಯ ಹೊಡಿಸಿರ್ಬಹುದು, ಅದಕ್ಕೆ ನಾವು ಬೈತಿಲ್ಲ. ಅಂದ್ರೆ ವಿದ್ಯಾರ್ಥಿಗಳಿಗೆ ಪಾಠ ಹೇಳುವಾಗ ಅವನಲ್ಲಿ ಆಸಕ್ತಿ ಎಷ್ಟದ ಅಂತ ನಾನು ನಂದೇ ವಿಚಾರ ಹೇಳಿರ್ತೀನಿ. ನಮ್ಮ ಆಚಾರ ಕಡೆ ಹೋದೆ, ಗುರುಗಳ ಕಡೆಗೆ, ಮುಂಡ್ರಿಗೆ ರಂಗನಾಥಾಚಾರ ಕಡೆ ಗುರುಗಳ ಕಡೆ ಹೋದ್ರೆ ಒಮ್ಮೆ ಸೇರಿಸ್ಕೊಳ್ಳಿಲ್ರಿ ಅವ್ರು ನನ್ನ ಪಾಠಕ್ಕೆ. ಒಮ್ಮೆ ಸೇರಿಸ್ಕೊಳ್ಳಿ, ಪ್ರಾಮಾಣಿಕವಾಗಿ ಹೇಳ್ತೀನಿ. ನಮ್ಮ ಆಚಾರ ಭಾಳ ಚಲೋ, ಎಷ್ಟೋ ಭಾಳ ಕೆಟ್ಟ ಅಷ್ಟ್ರಿ. ಯಾಕಂದ್ರೆ ಅವ್ರು ಭಯಂಕರ ಪರೀಕ್ಷೆ ಮಾಡಿದ್ರು, ನಾನು ಭಯಂಕರ ಪರೀಕ್ಷೆ ಮಾಡಿದ್ರು. ನೀವು ಓದ್ಲಿಕ್ಕೆ ಇಂಟ್ರೆಸ್ಟ್ ಅದೋ ಇಲ್ಲೋ, ಅರ್ಹತೆ ಅದೆಯೋ ಇಲ್ವೋ, ಓದ್ತಾನೋ ಇಲ್ವೋ, ಎಲ್ಲಾ ಪರೀಕ್ಷೆ ಮಾಡಿ ಆಮೇಲೆ ತಗೊಂಡ್ರಿ ನನ್ನ ಶಾಲೆಯಾಗ.
ಇಷ್ಟು ಬೇಸರ ತರಿಸ್ಬಿಟ್ರೆ ಹೇಳ್ತೀನಿ, ದಿವಸ ಮನೆಗೆ ಹೋಗೋ ಕಾಲಕ್ಕೆ ಅನ್ಕೊಂಡು ಹೋಗೋದು, ನಾಳೆ ನೀವು ಕಡೆ ಪಾಠಕ್ಕೆ ಹೋಗೋದು ಬೇಡ ಅಂತ ಅನ್ಕೊಂಡು ಹೋಗೋದು, ಮರುದಿವ್ಸ ಮತ್ತೆ ಪಾಠಕ್ಕೆ ಬರೋದ್ರಿ. ಹಿಂಗೈತಿ ನನ್ನ ಪರಿಸ್ಥಿತಿ. ಅಷ್ಟು ಪರೀಕ್ಷೆ ಮಾಡಿದ್ರು. ಅಂದ್ರೆ ವಿದ್ಯಾರ್ಥಿಗೆ ಓದ್ಲಿಕ್ಕೆ ಇಚ್ಛಾ ಅದನೋ ಇಲ್ಲೋ ಅಂಬೋದು ಮೊದಲು ತಿಳ್ಕೋಬೇಕು. ಸುಮ್ಮನೆ ನಮಗ್ ಬರ್ತದ ಅಂತ ತಿಳ್ಕೊಂಡು ಹೇಳ್ಕೊಡ್ಬಾರ್ದು. ಇಲ್ಲ, ನಂಗೆ ಸುಧಾ ಬರ್ತದೆ ಹೇಳ್ಕೊಡ್ತೀನಿ, ನಾವು ಕೂತಾವ್ ನಂಗೆ ಸುಧಾ ಬೇಡ್ರಿ, ಸುಧಾ ಇರಬೇಕು ಅಂದ್ರೆ ಏನ್ ಮಾಡ್ತೀರಿ ಹೇಳಿ? ಲಗ್ನಾರ್ ಸಾಕಾಗಿದ ಚಾರ ಸೊಳ್ಳ ನೀವು ಸುಧಾ ಪದ ಹೇಳ್ಕೊಂಡು ಕೂತ್ಕೊಂಡ್ರೆ ನಾ ಏನ್ ಮಾಡ್ಲಿ? ಒಂದು ಕನ್ಯಾ ಹುಡುಕೊಡ್ರಿ, ಏನ್ ಮಾಡ್ತೀರಿ ಆಮೇಲೆ? ಅದಕ್ಕೆ ಹಂಗ ಉಪಯೋಗ ಇಲ್ಲ. ಅದರಿಂದ ಅವನಿಗೆ ಪರೀಕ್ಷಾ. ಈಗ ಏನ್ ಪರೀಕ್ಷಾ ನಚಿಕೇತನಿಗೆ? ಅವನು ಕೇಳಿದ್ದು ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ. ಈ ಬ್ರಹ್ಮ ಜಿಜ್ಞಾಸೆ ಮಾಡುವಾಗ ಮೊದಲು ಏನಿರಬೇಕು ಅಂತ ಕೇಳಿದ್ರೆ, ಸರಾಫ್ ಅವರ ಈಶಾವಾಸ್ಯ ಮಿದಂ ಸರ್ವಂ ಅನ್ನುವಲ್ಲಿ ಮೊದಲನೇ ಮಂತ್ರದಾಗ ಹೇಳಿತ್ತಲ್ಲ, ವೈರಾಗ್ಯ ಅನ್ನೋದು. ಅವನಿಗೆ ವೈರಾಗ್ಯ ಅದೋ ಇಲ್ಲವೋ ಅಂತ ಈಗ ಪರೀಕ್ಷಾ. ಈಗ ಮೊದಲು ಆ ಪರೀಕ್ಷಾ ಮಾಡ್ಲಿಕ್ಕೆ ಯಮದೇವ್ರು ಏನ್ಬಿಟ್ರು, ಇದನ್ನ ಮಾತ್ರ ಕೇಳ್ಬಿಡ, ನೀ ಬೇಕಾದ ಕೇಳಿದ್ರೆ ಕೇಳ್ಬಿಡ. ಶಾಲ್ಯಾಗ ಬಂದಾಗ ಹುಡುಗ ಕೇರಂತ, ಎಂಟ್ಲೆ ಎಷ್ಟು ಲೇನ್ ಕೇರಂತ, ಸರ ಅದೊಂದು ಬಿಟ್ಟು ಬೇಕಾದ ಕೇಳ್ರಿ ಹೇಳ್ತೀನಿ ಅಂತ ಹೇಳಿದಂತ. ಅಲ್ಲೋ ಎಂಟ್ಲಿಗೆ ಎಷ್ಟು ಅಂತ ಕೇಳಿದ್ರೆ ಅದೊಂದ್ ಬಿಟ್ಟಂತ ಹೋಲ್ಬಿಡ. 9 ಎಷ್ಟ ಸರ ಅದೊಂದು ಕೇಳ್ಬೇಡ್ರಿ, ಬೇಕಾದ ಕೇಳ್ರಿ ಅಂತ. ಏನಂತಾರ, ದೇವೈರತ್ರ ಅಪಿ ವಿಚಿಕಿತ್ಸಿತಂ ಪುರ. ಹೇ ನಚಿಕೇತ, ದೇವತೆಗಳು ಕೂಡ ಈ ವಿಷಯದಲ್ಲಿ ಬಹಳ ಜಿಜ್ಞಾಸ ಮಾಡ್ಯಾರ. ದೇವತೆಗಳು ಕೂಡ ಅಂದ್ರೆ ದೇವತೆಗಳು ಕೂಡ ಅನ್ನೋದ್ರಿಂದ ಒತ್ತೆಲ್ಲಿ ಕೊಡ್ಲಿಕ್ಕತ್ತಾರ ಅಂದ್ರೆ, ಅವರಿಂದಲೂ ಅಜ್ಞೇಯವಾಗಿರುವಂತಹದ್ದು ಈ ಭಗವಂತನ ವಿಚಾರ ಅನ್ನೋದ್ರಲ್ಲಿ ಒತ್ತು ಕೊಡ್ಲಿಕ್ಕತ್ತಾರ. ಹಂಗ ಹೇಳೋ ಮೂಲಕವಾಗಿ ಅವನಿಗೇನಾಗ್ಬೇಕು ಅಂದ್ರೆ, ನಾ ಸುಮ್ಮನೆ ಎಂತ ತಿಳ್ಕೊಳಕ್ ಹೊಂಟಿನೋ, ಸುಮ್ ಕೈ ಮುಗಿದ್ರು ಚಲೋ ಆಗ್ತಿರ್ಲಿಲ್ಲ ಇದನ್ನ ಅಂತ ತಿಳ್ಕೊಂಡು ಅನಿಸ್ಬೇಕು ಮೊದ್ಲು ಅವನಿಗೆ. ಅದಕ್ಕ ದೇವೈಹಿ ಅತ್ರಾಪಿ ವಿಚಿಕಿತ್ಸಿತಂ ಪುರ, ಹಿಂದಕ್ಕೆ ದೇವತೆಗಳು ಕೂಡ ಈ ವಿಷಯದಲ್ಲಿ ಚಿಕಿತ್ಸಾ ಮಾಡ್ಯಾರ. ಅಂದ್ರೆ ಅವ್ರಿಗೂ ಸಂದೇಹ ಬಂದಿತ್ತು, ಅವ್ರಿಗೂ ವಿಚಾರ ಬಂದಿತ್ತು. ಅದಕ್ಕ ನಹಿ ಸುಜ್ಞೇಯ ಅಣುರೇಶ ಧರ್ಮ. ನಹಿ ಸುಜ್ಞೇಯ, ಇದು ಸುಲಭವಾಗಿ ತಿಳಿಯುವಂತಹ ಮಾತಲ್ಲ. ಅಣುಹು ಏಷಃ ಧರ್ಮ, ಇದು ಸೂಕ್ಷ್ಮವಾಗಿದೆ. ಈ ಮುಕ್ತ ನಿಯಾಮಕತ್ವ, ಅಮುಕ್ತ ನಿಯಾಮಕತ್ವ, ಭಗವಂತನ ಮಹಿಮಾ ಇದು ಸೂಕ್ಷ್ಮವಾಗಿದೆ. ಅಲ್ರಿ ಅಣುರೇಶ ಧರ್ಮ ಅಂತಂದ್ರು, ಯಾವ ಧರ್ಮದ ಬಗ್ಗೆ ಕೇಳಿದ್ದಾನೆ ನಚಿಕೇತ? ಅವನಿನ ಧರ್ಮದ ಬಗ್ಗೆ ಕೇಳಿಲ್ಲ. ಉತ್ತರ ಕೊಡುವಾಗ ಯಮದೇವರು ಅಣುರೇಶ ಧರ್ಮ, ಈ ಧರ್ಮವು ಬಹಳ ಸೂಕ್ಷ್ಮದ ಅಂತ ಧರ್ಮದ ಬಗ್ಗೆ ಯಾಕೆ ಉತ್ತರ ಕೊಟ್ರು? ಪ್ರಶ್ನೆ ಕೇಳಿದ್ದು ಭಗವಂತನ ಬಗ್ಗೆ, ಉತ್ತರ ಹೇಳುವಾಗ ಭಗವಂತ ಅಂತ ಹೇಳಬೇಕು. ಧರ್ಮದ ಬಗ್ಗೆ ಯಾಕೆ ಹೇಳಿದ್ದು ಅಂದ್ರೆ, ಅದಕ್ಕೆ ಕೆಳಗಡೆಗೆ ತಾತ್ಪರ್ಯ ಆಚಾರ್ಯರು, ಧಾರಕತ್ವ ಧರ್ಮೋ ಭಗವಾನ್. ಧರ್ಮ ಶಬ್ದದ ಅರ್ಥ ಭಗವಂತ ಅಂತ ಅರ್ಥಪ, ಧರ್ಮ ಅಂತ ಅರ್ಥ ಅಲ್ಲ. ಯಾವ ಧರ್ಮ? ನಾವು ಬ್ರಾಹ್ಮಣ ಧರ್ಮ, ಕ್ಷತ್ರಿಯ ಧರ್ಮ, ಗೃಹಸ್ಥ ಧರ್ಮ, ಬ್ರಹ್ಮಚಾರಿ ಧರ್ಮ, ಈ ಧರ್ಮ ಅಲ್ಲ. ಇಲ್ಲಿ ಬಂದಿರುವಂತಹ ಧರ್ಮ ಶಬ್ದಕ್ಕೆ ಭಗವಾನ್ ಅಂತ ಅರ್ಥ. ದೇವರಿಗೂ ಧರ್ಮ ಅಂತ ಹೆಸರು ಅದ ಅನೇಕ ಕೋಶಗಳಲ್ಲಿ ಎಲ್ಲ ಕಡೆಗೆ ಅದಕ್ಕೆ ಉತ್ತರ ಕೊಡ್ತಾರೆ. ಧಾರಕತ್ವ ಧರ್ಮ ಅಂದ್ರೆ, ಧಾರಕ ಅಂದ್ರೆ ಸಮಸ್ತ ಜಗದಾಧಾರ, ಜಗತ್ತಿಗೆ ಆಧಾರನಾದದ್ದರಿಂದ ಭಗವಂತನಿಗೆ ಧರ್ಮ ಎಂದು ಕರೀತಾರೆ. ಅದರಿಂದ ನಹಿ ಸುಜ್ಞೇಯೋ ಅನುರೇಶು ಧರ್ಮ ಅಂತನ್ನುವಲ್ಲಿ ಧರ್ಮ ಶಬ್ದಕ್ಕೆ ಅಂಡರ್ಲೈನ್ ಮಾಡಿಕೊಂಡು ಬಾಜೂಕ ಪರಮಾತ್ಮ ಅಂತ ಬರ್ಕೋಬೇಕು ಹೊರತಾಗಿ ಮತ್ತೆ ಏಕಾದಶಿ ಧರ್ಮ, ಚಾತುರ್ಮಾಸ ಧರ್ಮ ಹಿಂಗೆಲ್ಲ ಯಾವುದೋ ಧರ್ಮ, ದಾನ ಧರ್ಮ ಹಿಂಗೆಲ್ಲ ಅರ್ಥ ಬರ್ಕೋಬಾರದು. ಇನ್ನ ಅನ್ಯಂ ವರಂ ನಚಿಕೇತೋ ವೃಣೀಶ್ವ, ಬೇರೆ ವರವನ್ನು ಕೇಳಿಕೋ. ಅನ್ಯಂ ವರಂ, ಬೇರೆ ವರವನ್ನು ನಚಿಕೇತ ವೃಣೀಶ್ವ. ಮಾ 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 ಮೋಪರೀತ್ಸಿಹಿ ಅತಿಮಾ ಸೃಜೈವಂ. ಬಹಳ ಒತ್ತಾಯ ಮಾಡಬೇಡ, ನಂಗೆ ಇದನ್ನ ಹೇಳ್ರಿ ಅಂತ ಒತ್ತಾಯ ಮಾಡಬೇಡ. ಮಾ ಅಂದ್ರೆ ನನ್ನನ್ನು, ಮಾ ಉಪರೋತ್ಸಿಹಿ ನಿರ್ಬಂಧ ಮಾಡಬೇಡ. ನನಗೆ ಬೇರೆ ಯಾವುದು ಬೇಡ್ರಿ ಆಚಾರ, ಹೇಳಿದ ಇದನ್ನೇ ಹೇಳ್ರಿ ಅಂತ ಕೊಡ್ಬೇಡ. ಅತಿಸೃಜ ಏವಂ ಮಾ, ಇದನ್ನೊಂದು ಬಿಟ್ಬಿಡು, ಈ ವರವೊಂದನ್ನು ಬಿಟ್ಬಿಡು, ನಂಗೆ ನಿರ್ಬಂಧ ಮಾಡಬೇಡ, ಈ ವರವೊಂದನ್ನು ಬಿಟ್ಬಿಡು ಅಂತ ಯಮದೇವರು ಹೇಳ್ತಾ ಇದ್ದಾರೆ. ತಿಳಿತದಲ್ಲೋ ವಿಷಯ? ಅರ್ಥ ಆಯ್ತಲ್ಲ? ಮುಂದೋಗೋಣಂತ. ಮಾ ನನ್ನನ್ನು, ಮಾ ಪರೋತ್ಸಿಹಿ ಬಲವಂತ ಮಾಡಬೇಡ, ಅತಿ ಮಾ ಸೃಜ ಏವಂ, ಏವಂ ಅತಿ ಮಾ ಸೃಜ, ಹಿಂಗ್ ಮಾಡ್ಲಿಕ್ಕೆ ಹೋಗ್ಬೇಡ, ಈ ವರ ಬಿಟ್ಬಿಡಿ, ಇದೊಂದು ವರ ತ್ಯಾಗ ಮಾಡಿಬಿಡು ಅಂದ್ರು. ಅಂದ ಮೇಲೆ ಉತ್ತರ ಏನ್ ಕೊಡ್ಬೇಕ್ರಿ ಹುಡುಗ? ಎಲ್ಲರ ಅವ ಈಶಾಣೆ ಇದ್ರೆ ಹೇಳ್ತೀನಿ, ಪುಣ್ಯಾತ್ಮ ಹುಡುಗ, ಸರ ಇಷ್ಟ ಹೇಳಿದ್ಮೇಲೆ ಅದನ್ನ ಕೇಳುದ್ರಿ ಅನ್ನ, ನೀವ್ ಇಷ್ಟ ಹೇಳಿಕತ್ತೀರಿ ಅಂದ್ಮೇಲೆ ಅದನ್ನ ಕೇಳುದ್ರಿ. ಅದು ಸ್ವಲ್ಪ ಹಠವಾದಿಗಳು ಇರ್ತಾರ ನೋಡ್ರಿ ಕೆಲವು. ನಮ್ಮ ಕನ್ನಡ, ಉತ್ತರ ಕನ್ನಡದ ಒಂದು ಬೇರೆ ಭಾಷೆ ಅದ, ಅದನ್ನ ಹೇಳುದಿಲ್ಲ ಅಷ್ಟ, ಅದನ್ನ ಇರ್ಲಿ. ಅದಕ್ಕೆ ಹೇಳಿದ 21ನೇ ಮಂತ್ರ,
ದೇವೈಹಿ ಅತ್ರಾಪಿ ವಿಚಿಕಿತ್ಸಿತಂ ಕಿಲ. ದೇವತೆಗಳು ಭಗವತ್ ಸ್ವರೂಪವನ್ನು ತಿಳ್ಕೊಳ್ಳಿಕ್ಕೆ ಕಷ್ಟಪಟ್ಟಾರ ಅಂತ ಹೇಳಿದ್ರೋ ಇಲ್ಲೋ ನೀವು. ತ್ವಂಚ ಮೃತ್ಯೋ ಎನ್ನ ಸುಜ್ಞೇಯ ಮಾತ್ರ. ಅಷ್ಟ ಅಲ್ಲ, ನೀವು ಸ್ವತಃ ಹೇಳ್ತೀರಿ ದೇವತೆಗಳಲ್ಲಿ ಒಂದಾದ ನೀವು ಅದನ್ನ ಕೇಳ್ಬೇಡಪ್ಪ, ದೇವತೆಗಳಿಗೂ ಕಷ್ಟ ಆಗ್ಯದ ಅಂತ ಹೇಳಿಕತ್ತೀರಿ ಅಂತ ಅಂದ ಮೇಲೆ ವಕ್ತಾಚ ಅಸ್ಯ ತ್ವಾದೃಗನ್ಯೋ ನ ಲಭ್ಯ. ನಿಮ್ಮಂಗ ತಿಳಿಸಿ ಹೇಳೋರು ಬೇರೆಯವ್ರು ಸಿಗಂಗಿಲ್ಲ ನಮ್ಗ ಆ ಪ್ರಶ್ನೆಗೆ ಉತ್ತರವನ್ನ. ಎಂಥ ಕ್ಷಣ ನೋಡ್ರಿ ಆ ಹುಡುಗ. ಇಷ್ಟ ಕಷ್ಟ ಅಂತ ನೀವ್ ಹೇಳೋ ಹೊತ್ತಿನೊಳಗ ನೀವೆಲ್ಲ ಚಿಕಿತ್ಸಾ ಮಾಡಿ ನೀವೆಲ್ಲ ನಿರ್ಧಾರ ಮಾಡ್ಕೊಂಡ್ರಿ ಅಂತ ಆತಿಲ್ಲ. ಹಂಗಾರ ದೇವತೆಗಳು ಹಿಂದಕ್ಕ ಬಹಳ ಶ್ರಮಪಟ್ಟು ಇದನ್ನ ತಿಳ್ಕೊಂಡಾರ ಅಂತ ಅನ್ನೋ ಕಾಲಕ್ಕ ನೀವು ದೇವತೆಗಳನ್ನು ಹಿಡ್ಕೊಂಡು ಹೇಳಿ ಏನ್ ಹೇಳಿಕತ್ತೀರಿ, ಕೇಳ್ಬೇಡ ಅಂತ. ನಿಮ್ಮಂಥವ್ರು ಯಾರು ಸಿಗ್ತಾರ ನಮ್ಗೆ ಹೇಳಲಿಕ್ಕೆ? ವಕ್ತಾಚ ಅಸ್ಯ ತ್ವಾದೃಗ್ ಅನ್ಯ ನ ಲಭ್ಯ. ನಿಮ್ಮಂಥವ್ರು ಪಾಠ ಹೇಳೋ ಆಚಾರ ನಂಗೆ ಬೇರೆ ಸಿಗಂಗಿಲ್ಲ. ನಾನ್ಯೋ ವರಸ್ತುಲ್ಯ ಏತಸ್ಯ ಕಷ್ಟಿತೆ. ಇದಕ್ಕೆ ಸಮಾನವಾದ ಮತ್ತೊಂದು ವರ ನನಗೆ ಬೇಡ. ಉಳಿದ ಕೆಲಸ ಖಲಾಸ್. ದೇವೈಹಿ ಅತ್ರಾಪಿ ವಿಚಿಕಿತ್ಸಿತಂ ಕಿಲ. ಮುಕ್ತಾಮುಕ್ತ ನಿಯಾಮಕನಾದ ಭಗವಂತನ ಸ್ವರೂಪವನ್ನು ಸುಲಭವಾಗಿ ತಿಳ್ಕೊಳ್ಳಿಕ್ಕೆ ಆಗಂಗಿಲ್ಲ ಅಂತ ದೇವತೆಗಳೂ ಸಂದೇಹವುಳ್ಳವರಾಗ್ಯಾರಂತ ನೀವು ಹೇಳಿದ್ರೋ ಇಲ್ಲೋ? ಅಂದ ಮೇಲೆ ನನ್ನ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ನಿಮ್ಮಂಥವ್ರು ಬಿಟ್ಟು ಬೇರೆ ಯಾರು ಸಿಗಂಗಿಲ್ಲ. ಅದಕ್ಕೆ ಈ ವರಕ್ಕೆ ಸಮಾನವಾದದ್ದು ಬ್ಯಾರೇದು ಯಾವುದೂ ಇಲ್ಲ ಅಂದ್ರು. ಸ್ವಲ್ಪ ಬಾರ್ಗೇನಿಂಗ್ ಶುರು ಆತ್ರಿ ಯಮದೇವ್ರದು. ಮೊದಲು ಹೆದರ್ಸ್ಬಿಟ್ರಿ. ಸಾಮ ಭೇದ ದಾನ ದಂಡ ಅಂತಿರ್ತಾವ ನೋಡ್ರಿ, ಹಂಗ ಮೊದಲು ಭೇದ ಮಾಡಿದ್ರಿ. ಈಗ ಸಾಮೋಪಾಯ ಮಾಡ್ತಾರೆ, ಈಗ ದಾನೋಪಾಯ ಮಾಡ್ತಾರೆ. ಏನು ಅಂತ ತಿಳ್ಕೊಂಡು ನೋಡು, ಅದನ್ನ ಬಿಟ್ಟು ಅದನ್ನ ನಿಂಗೆ ಏನೇನ್ ಕೊಡ್ತೀನಿ ಅಂದ್ರು. ಅದನ್ನ ಬಿಟ್ರೆ ಏನ್ ಕೊಡ್ತೀನಿ? ಶತಾಯುಷಃ ಪುತ್ರ ಪೌತ್ರಾನ್ ರಣೀಶ್ವ. 100 ವರ್ಷ ಬದುಕುವಂತಹ ಮಕ್ಕಳು ಮೊಮ್ಮಕ್ಕಳನ್ನ ಕೇಳ್ಕೋ. ಶತಾಯುಷಃ ಪುತ್ರ ಪೌತ್ರಾನ್ ರಣೀಶ್ವ. 100 ವರ್ಷ ಬದುಕುವಂತಹ ಮಕ್ಕಳು ಮೊಮ್ಮಕ್ಕಳನ್ನ ಕೇಳ್ಕೋ. ಬಹೂನ್ ಪಶೂನ್ ಹಸ್ತಿ ಹಿರಣ್ಯಮಶ್ವಾನ್. ಸಾಕಷ್ಟು ಪಶುಗಳನ್ನ ಕೇಳ್ಕೋ. ಹಸ್ತಿ ಹಿರಣ್ಯಮಶ್ವಾನ್. ಆನಿ ಬೇಕ, ಒಂಟಿ ಬೇಕ, ಕುದುರೆ ಬೇಕ, ಬಂಗಾರ ಬೇಕ, ಏನ್ ಬೇಕು ಬಹೂನ್ ಪಶೂನ್ ಕೇಳ್ಕೋ. ಭೂಮೇ ಮಹದಾಯತನಂ ವೃಣೀಶ್ವ. ಭೂಮಿಯಲ್ಲಿ ವಿಸ್ತಾರವಾದ ಸಾಮ್ರಾಜ್ಯ ಬೇಕಾ? ತಗೋ, ಅದನ್ನು ಕೊಡ್ತೀನಿ. ಸ್ವಯಂಚ ಜೀವ ಶರದೋ ಯಾವದಿಚ್ಛಸಿ. ನಿನಗೆ ಎಷ್ಟು ದಿವಸ ಬದುಕಬೇಕು ಅಂತ ಇಚ್ಛಾ ಅದ ಅಷ್ಟು ದಿವಸ ಬದುಕು ಹೋಗು. ಅದನ್ನ ಬಿಡು. ಯಾವ್ದನ್ ಬಿಡು? 3ನೇ ವರ ಬಿಡು. ಶತಾಯುಷಃ ಪುತ್ರ ಪೌತ್ರಾನ್ ರಣೀಶ್ವ. 100 ವರ್ಷ ಬದುಕುವಂತಹ ಮಕ್ಕಳು ಮೊಮ್ಮಕ್ಕಳನ್ನು ಕೇಳು. ಬಹೂನ್ ಪಶೂನ್ ಹಸ್ತಿ ಹಿರಣ್ಯಮಶ್ವಾನ್. ಬಹಳಷ್ಟು ಪಶುಗಳನ್ನ ಕೇಳು. ಆನೆ ಸಂಪತ್ತು ಕುದುರೆಗಳನ್ನ ಕೇಳು. ಭೂಮೇರ್ ಮಹದಾಯತನಂ ವೃಣೀಶ್ವ. ಭೂಮಿಯಲ್ಲಿ ದೊಡ್ಡದಾದ ಸಾಮ್ರಾಜ್ಯವನ್ನ ಕೇಳು. ಸ್ವಯಂಚ ಜೀವ. ನೀನು ಬದುಕು. ಶರದಃ ವರ್ಷಗಳು. ಯಾವದಿಚ್ಛಸಿ. ಎಷ್ಟು ವರ್ಷ ಬದುಕ್ತಿ ಅಷ್ಟು ದಿವಸ ಬೇಕಾದ್ರೆ ಬದುಕು. ಇನ್ನ ಏತತ್ತುಲ್ಯಂ ಇದಿ ಮನ್ಯಸೇ ವರಂ. ನಿನ್ನ 3ನೇ ವರಕ್ಕೆ ಸಮಾನವಾದ ವರ ಅಂತ ಯಾವ್ದಾದ್ರು ನೀ ಅನ್ಕೊಂಡಿದ್ರೆ ಅದನ್ನ ಬೇಕಾದ್ರೆ ಕೇಳು. ನಾ ಆಫರ್ ಕೊಟ್ಬಿಟ್ಟೆ, ಈಗ ನಾನು ಇದನ್ನ ಕೊಡ್ತೀನಿ ಅದು ಬೇಡ ಅಂತ. ಇಲ್ರಿ ನೀವು ಕೊಟ್ಟಿದ್ದೆ ಯಾಕೆ ತಗೋಬೇಕ್ರಿ, ನನಗೇನ್ ಬೇಕು ನಾ ಕೇಳ್ತೀನಿ ಅಂದ್ರೆ ಎಸ್, ನಿನಗೆ ಯಾವ್ದು ಬೇಕೋ ಅದನ್ನ ಕೇಳ್ಕೋ. ಏತತ್ತುಲ್ಯಂ ಯದಿ ಮನ್ಯಸೇ ವರಂ. ಇದಕ್ಕೆ ಸಮಾನವಾದ ಮತ್ತೊಂದು ವರವನ್ನ ಯಾವುದಾದ್ರೂ ಕೇಳುವುದಿದ್ರೆ ಅವಶ್ಯವಾಗಿ ಕೇಳು. ವರ್ಣಿಶ್ವ ವಿತ್ತಂ ಚಿರಜೀವಿಕಾಂಚ. ಹಣ ಬೇಕಾ? ಕೆಲವ್ರಿಗೆ ಹಣ ಬೇಕಾಗ್ತಿರ್ತಾರೆ, ಉಳಿದು ಬೇಕಾಗಿಲ್ಲ. ನಿಮ್ ಕೀರ್ತಿ, ನಿಮ್ ಪ್ರತಿಷ್ಠಾ, ನಿಮ್ಮನೆಗೆ ಇಟ್ಕೊಡ್ರಿ, ಮೊದಲು ದುಡ್ಡು ಕೊಡ್ರಿ ಅಂತ ಇರ್ತಾರ ಅವ್ರು. ಮೊದಲು ಕೊಡೋದು ಕೊಟ್ಬಿಡ್ರಿ, ಆಮೇಲೆ ಉಳಿದು ವಿಚಾರ ಮಾಡ್ರಿ. ವಿತ್ತೇ ವೃಣಶ್ವ ವಿತ್ತಂ ಚಿರಜೀವಿಕಾಂಚ. ಯಥೇಚ್ಛವಾದ ಹಣ ಕೇಳಿಕೋ, ಚಿರಜೀವಿಕೆಯನ್ನು ಕೇಳಿಕೋ. ಮಹಾಭೂಮೋ ನಚಿಕೇತ ಸ್ವಮೇಧಿ. ಬೇಕಾದ್ರೆ ಪುಣ್ಯಭೂಮಿಯಲ್ಲಿ ಬೇಕಾದ್ರೆ ಜನ್ಮ ಕೇಳಿಕೋ. ಕಾಮಾನಾಂ ತ್ವಾಂ ಕಾಮಭಾಜಂ ಕರೋಮಿ. ನಿನಗೆ ಅಭೀಷ್ಟವಾದ ವಸ್ತುಗಳೇನೋ ಅವೆಲ್ಲವನ್ನ ಕೊಡ್ತೇನೆ. ಕಾಮಾನಾಂ ತ್ವಾಂ ಕಾಮಭಾಜಂ ಕರೋಮಿ. ಅದನ್ನ ಕೇಳ್ಬೇಕಾರೆ. ಇನ್ನ ಬೇಡ ಅಂತಂದ್ರೆ ಏ ಕಾಮ ದುರ್ಲಭ ಮರ್ತ್ಯಲೋಕೆ. ಮರ್ತ್ಯಲೋಕೆ ಏ ಕಾಮ ದುರ್ಲಭಾ. ವರದಾಚಾರ ಮಾತ್ರ ವರದಾಚಾರ ಖಂಡಾರ್ಥ ಬರೆದವ್ರು ಹೇಳ್ತಾರೆ, ಮಹಾಭೂಮೌ ಮಹಾರಾಷ್ಟ್ರ ಭೂಮೌ ಏಧಿ ತಿಷ್ಠ ಇತಿ ಭಾವ ಅಂತ ಬರ್ದಾರ. ನೀವ್ ಬೇಕಾದ್ರೆ ಮಹಾರಾಷ್ಟ್ರದಾಗ ಹುಟ್ಟಿದ್ರೆ ಅಲ್ಲಿ ಹುಟ್ಟಿಸ್ತೀರಿ ಅಂತ ಹೇಳ್ಯಾರ. ಮಹೇಶಾಚಾರ ಪೈಕಿ ಇರ್ಬೇಕು ಯಾರೋ ಅವರು, ಗೊತ್ತಾತ್ ನನಗೆ. ಅದಕ್ಕೆ ಆ ಮಹಾರಾಷ್ಟ್ರದ ವಿಷಯ ಅಷ್ಟ ಅವ್ರು ಗುರುಸ್ಯಾರ. ಮಹೇಶಾಚಾರ ಅಂದ್ರೆ ವರದಾಚಾರು ಮಹೇಶಾಚಾರ ಪೈಕಿ, ಆ ಹುಟ್ಟಿದ ನಚಿಕೇತರು ಅವ್ರ ಪೈಕಿನೇ ಇದ್ದಾನ ಅಷ್ಟ. ಮತ್ತೆ ಸರಿ ಸರಿ, ಹೌದು. ಅದ್ಯಾಕೆ ಹಂಗ ಆಶ್ಚರ್ಯ ಗೊತ್ತಿಲ್ಲ. ಆ ಮಹಾಭೂಮ ಅನ್ನೋ ಶಬ್ದಕ್ಕೆ ಹಂಗ ಅರ್ಥ ಬಂದಿರಬಹುದೇನೋ. ಮಹಾಭೂಮ ಅನ್ನೋ ಶಬ್ದಕ್ಕೆ ಹಂಗ ಅರ್ಥ ಬಂದಿರಬಹುದೇನೋ. ಏತತ್ತುಲ್ಯಂ ಯದಿ ಮನ್ಯಸೇ ವರಂ. ನೀನು ಕೇಳಿದ ವರಕ್ಕೆ ಸಮಾನವಾದ ವರ ಅಂತ ಯಾವ್ದಾದ್ರು ಇದ್ರೆ
ವೃಣಿಶ್ವವಿತ್ತಂ ಚಿರಜೀವಿಕಾಂಚ, ಹಣವನ್ನ ಕೇಳು, ಚಿರಂಜೀವಿ ಆಗು. ಮಹಾಭೂಮೋ, ಮಹಾಭೂಮೋ ಅನ್ನೋ ಶಬ್ದಕ್ಕೆ ಪುಣ್ಯಭೂಮಿ ಅಂತ ಅರ್ಥ ಮಾಡ್ಯಾರ. ಪುಣ್ಯ ಭೂಮಿಯಲ್ಲಿ ಹುಡುತ್ತಿರ್ಬೇಕಾದ್ರೆ ಹುಟ್ಟು. ಏಧಿ ಬಿಳಿ ವೃದ್ಧನಾಗು. ಕಾಮಾನಾಂ ತ್ವಾಂ ಕಾಮಭಾಜಂ ಕರೋಮಿ, ಅಭೀಷ್ಟವಾದದ್ದುಗಳು ಎಲ್ಲ ಒಡೆಯನನ್ನಾಗಿ ಮಾಡ್ತೇನೆ. ಮುಂದೆ 24ನೇ ಮಂತ್ರ. ಏ ಕಾಮ ದುರ್ಲಭ ಮರ್ತ್ಯಲೋಕೆ, ಮರ್ತ್ಯಲೋಕೆ ಮನುಷ್ಯ ಲೋಕದಲ್ಲಿ ಏ ಕಾಮಾಹ, ಯಾವ ಯಾವ ಅಭೀಷ್ಟ ವಸ್ತುಗಳು ದುರ್ಲಭಾಹ ಹೊಂದ್ಲಿಕ್ಕೆ ಸಾಧ್ಯವಿಲ್ಲವೋ, ಸರ್ವಾನ್ ಕಾಮಾನ್ ನಶ್ಚಂದದ ಪ್ರಾರ್ಥಯಸ್ವ, ಅವುಗಳನ್ನೆಲ್ಲ ನನ್ನಿಂದ ಕೇಳಿ ತಗೋ. ಮನುಷ್ಯನಾಗಿ ಹುಟ್ಟಿದ್ದೀನಿ ಅಲ್ರಿ, ನಂಗೆ ಅದು ಸಿಗಲ್ಲ ಇದು ಸಿಗಲ್ಲ, ಮನುಷ್ಯರಾದ್ಮೇಲೆ ಅದಾಗಲ್ಲ ಇದಾಗಲ್ಲ ಅಂದ್ರೆ ಅದೆಲ್ಲ ನನ್ನಿಂದ ಕೇಳಿ ತಗೋ. ಅಂದ್ರೆ ಯಮದೇವರು ಹೇಗೆ ಹೇಳ್ತಿದ್ದಾರೆ, ನೀನು ಮನುಷ್ಯನಾಗಿ ಹುಟ್ಟಿದ ಮೇಲೆ ಭೂಮಿಯಲ್ಲಿ ಇಲ್ಲ ಮನುಷ್ಯ ಲೋಕದಲ್ಲಿ ಇಂತಿಂಥ ವಸ್ತುಗಳು ಸಿಗುವುದು ಸುಲಭ, ದುರ್ಲಭ, ಸಿಗೋದು ಕಷ್ಟ, ಆದ್ರೆ ನನಗೆ ಇಚ್ಛಾ ಅದ ಅಂತ ನಿನ್ನ ಅಭಿಪ್ರಾಯ ಇದ್ರೆ ಅದನ್ನೆಲ್ಲವನ್ನು ನಾನು ಕೊಡ್ತೇನೆ. ದೊಡ್ಡ ಬಿಲ್ಡಿಂಗು, 100 ಜನ ದಾಸದಾಸಿಯರು, ಕೈಗೊಬ್ರು ಕಾಲಿಗೊಬ್ರು ಆಳು ಅಂತಿರ್ತಾರೆ ನೋಡ್ರಿ. ಏನ್ ನೋಡ್ಬೇಕಷ್ಟು ಇಟ್ಕೊಂಡು, ಕೈಗೊಬ್ರು ಕಾಲಿಗೊಬ್ರು ಆಳು ಇಟ್ಕೊಂಡು, ಸುಮ್ ಪುರಾಣದಾಗ ಆಮೇಲೆ ಇದ್ರೊಳಗೆ ಏನ್ ಬರ್ತಾವ ಕಥೆ ಕಾದಂಬರಿ ಅಷ್ಟ ಚಲೋ ರೀ, ಕೈಗೊಬ್ರು ಕಾಲಿಗೊಬ್ರು ಆಳು ಅಂತ ತಿಳ್ಕೊಂಡು. ಮನ್ಯಾಗ ಅಷ್ಟು ಮಂದಿ ಆಳಿದ್ರೆ ನಮಗೆ ಅಡ್ಡಾಡ್ಲಿಕ್ಕೆ ಜಾಗ ಇರಂಗಿಲ್ಲ. ಆಮೇಲೆ ಕೈಗೊಬ್ರು ಕಾಲಿಗೆ ಏನ್ ಮಾಡ್ಬೇಕು ನಾವು ಇಟ್ಕೊಂಡು ಆಳುಗಳನ್ನ. ಒಬ್ಬ ಆಳು ಮನುಷ್ಯ ಸಾಕ್ರಪ್ಪ, ಕೆಲ್ಸಕ್ಕೆ ಬೇಕಾಗ್ತದೆ. ಒಬ್ಬಗೆ ವಯಸ್ಸಾಗಿತ್ತು, ಮತ್ತೊಂದಾಗಿತ್ತು, ಹೋಗ್ಬರ್ಲಿಕ್ಕೆ ಬೇಕಾಗಿತ್ತು, ಒಬ್ರಿಬ್ರು ಸಾಕು. ಕೈಗೊಬ್ರು ಕಾಲಿಗೊಬ್ರು ತಲೆಗೊಬ್ರು ಕುತ್ತಿಗೊಬ್ರು ನಮ್ಮ ಮುಂದೆ ಏನ್ ಮಾಡ್ಬೇಕು ತಗೊಂಡು ಉಪಯೋಗ ಇಲ್ಲ ಅಂತ ಎಲ್ಲ ಬರೀ ಏನಂತಾರ, ಸರ್ವಾನ್ ಕಾಮಾನ್ ಛಂದತಃ ಪ್ರಾರ್ಥಯಸ್ವ, ಎಲ್ಲದನ್ನು ಕೇಳಿಕೊ. ನಮ್ಮಿಂದ ಸರ್ವಾನ್ ಕಾಮಾನ್ ನಶ್ಚಂದತಃ ಪ್ರಾರ್ಥಯಸ್ವ. ಅದು ಇಲ್ಲ ಸರ್ವಾನ್ ಕಾಮಾಂಶ್ ಛಂದತಃ ಪ್ರಾರ್ಥಯಸ್ವ, ಎಲ್ಲವನ್ನ ಕೇಳಿಕೊ. ಇಮಾ ರಾಮಾಹ, ಮುಂದೆ ನೋಡ್ರಿ ಎಷ್ಟು ಚಂದದ. ಈ ಸ್ತ್ರೀಯರನ್ನ ಕೊಡ್ತೀನಿ, ಎಂಥವ್ರು, ಸರತಾಹ ಸತೂರ್ಯಾಹ, ರಥ ಏರಿಕೊಂಡು ಆ ಸ್ತ್ರೀಯರ ಜೊತೆಗೆ ಮುಂದೆ ಪಕ್ಕವಾದ್ಯಗಳ ಜೊತೆಗೆ ಹೋಗ್ತಿರ್ಬೇಕಾದ್ರೆ ಅದನ್ನು ಕೊಡ್ತೀನಿ. ಸರಥಾಹ ಸತೂರ್ಯಾಹ ಇಮಾ ರಾಮಾಹ, ಆ ರಾಮಾಹ ಅನ್ನೋ ಶಬ್ದಕ್ಕೆ ಮನೋಹರವಾದ ಸ್ತ್ರೀಯರು ಅಂತ ಅರ್ಥ, ಸುಂದರಿ ಸ್ತ್ರೀಯರು, ಸೌಂದರ್ಯವತಿಯರಾದ ಗುಣಶೀಲ ಸಂಪನ್ನರಾದ ಸ್ತ್ರೀಯರು. ಸ ರಥಾಹ ಸತೂರ್ಯಾಹ, ರಥದಿಂದ ಕೂಡಿ, ಸತೂರ್ಯಾಹ ನೃತ್ಯ ಗೀತಾದಿ ಸೇವೆಗಳಲ್ಲಿ ಮಾಡಿಸ್ಕೊಳ್ತಾ ಮುಂದ ವಾದ್ಯಗಳು ಮೊಳಗುತ್ತಿರ್ತಾವ, ಕುಣಿತಿರ್ತಾರ, ಅಂಥವ್ರು ನಿನ್ ಕರ್ಕೊಂಡು ಹೋಗ್ತಾರೆ. ತೂರ್ಯ ಕುದುರೆ ಅಲ್ಲ, ಬ್ಯಾಂಡ್ ಬಾಜಾ. ಬ್ಯಾಂಡ್ ಬಾಜಾ. ತುರಗ ಅಂದ್ರೆ ಕುದುರೆ, ತೂರಿ ಅಂದ್ರೆ ಬ್ಯಾಂಡ್ ಬಾಜಾ. ಅದಕ್ಕೆ ಸರಥ ಸತೂರ್ಯ. ನಹಿ ಈದೃಶ ಲಂಬನೀಯ ಮನುಷ್ಯೈಹಿ, ಮನುಷ್ಯರು ಎಂದೂ ಕೂಡ ಇಂಥದನ್ನು ಹೊಂದ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾವ ಮನುಷ್ಯರು ಇಂಥದ್ದು ಹೊಂದ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ಪ್ರಪತ್ತಾಭಿಹಿ ಪರಿಚಾರಯಸ್ವ, ನಾನು ಕೊಟ್ಟ ಅವರಿಂದ ನೀ ಸೇವಾ ತಗೋ. ಆಭಿಹಿ ಮತ್ಪ್ರಮತ್ತಾಭಿಹಿ, ನಾನು ಕೊಟ್ಟ ಅವರಿಂದ ಪರಿಚಾರಸ್ವ, ಸೇವೆ ಮಾಡ್ಕೋ. ಆದ್ರೆ ನಚಿಕೇತೋ ಮರಣಂ ಅನುಪ್ರಾಕ್ಷಿ, ದಯಮಾಡಿ ಮರಣದ ಬಗ್ಗೆ ಕೇಳಬೇಡ. ಅಲ್ಲ ಇವನ ಮರಣದ ಬಗ್ಗೆ ಕೇಳಬೇಡ ಅಂತಿಲ್ಲ ಅಂದ್ರೆ ಅದಕ್ಕೆ ತೆಳಗೆ ಆಚಾರ್ಯರು, ಮರಣೇ ಸ್ಥಿತಂ ಭಗವಂತಂ ಅನುಪ್ರಾಕ್ಷಿ, ಮೃತನಾದ ಜೀವನಲ್ಲಿ ಇದ್ದ ನಿಯಾಮಕನಾದ ಭಗವಂತನ ಬಗ್ಗೆ ಕೇಳಬೇಡ. ಅರ್ಥ ಆಯ್ತಾ? ಎಷ್ಟೆಲ್ಲ ಆಫರ್ಗಳು ಕೊಟ್ಟಾರ ನೋಡ್ರಿ, ಬಹಳ ದೊಡ್ಡದ ಆಫರ್ಗಳು. ಇದನ್ನೆಲ್ಲ ಬಿಡಿಸಿ ಹೇಳಿದ್ರೆ 1-2 ದಿವಸ ಹೋಗ್ತದ. ಏನೇನು ಟಾಟಾ ಬಿರ್ಲಾ, ಅಂಬಾನಿ, ಅಡಾನಿ ಎಲ್ಲ ಒಟ್ಟರು ಬಂದ್ಬಿಡ್ತಾವೆಲ್ಲ ಇವಾಗ. ಅದಕ್ಕೆ ಅವ್ರೆಲ್ಲ ಕೇಳ್ಕೊಂಡ್ ಬಂದಿರ್ಬೇಕು ಅವ್ರ ಕಡೆ. ಅದಕ್ಕೆ ಅವ್ರು ಯಮದೇವ್ರು ಕೊಟ್ಟು ಕಳಿಸ್ಬಿಟ್ರು, ತತ್ವಜ್ಞಾನ ಕೊಡ್ಲಿಲ್ಲ ಅವರಿಗೆ. ನಿಮಗೆ ತತ್ವಜ್ಞಾನ ಸಮ್ಮೇಳನದಾಗ ನಿಮಗ್ ಕಳಿಸ್ಯಾರ, ಅವ್ರನ್ನ ಮೇಳಾದಾಗ ಕಳಿಸ್ಬಿಟ್ರ ನೋಡ್ರಿ ಮುಂದೆ. ಅದಕ್ಕೆ 25ನೇ ಶ್ಲೋಕದಾಗ ಒಟ್ಟಾರೆ ಅರ್ಥ ಆಯ್ತು. ಲೌಕಿಕ ವಿಷಯಗಳನ್ನು ಆಮಿಷ ಒಡ್ಡಿದ್ರು, ಬಲಿ ಹಾಕಿದ್ರು. ಸಿಗುತ್ತದೇನಿದು ಗಿರಾಕಿ ಅಂತ ನೋಡೋಣ ಅಂತ ತಿಳ್ಕೊಂಡು ಅವ್ ಸಿಗ್ಲಿಲ್ರಿ. ಮುಂದಿನ ಶ್ಲೋಕ. ಶ್ವೋಭಾವಾಮರ್ತಸ್ಯ ಯದಂತ ಕೈತ ಏತತ್ ಸರ್ವೇಂದ್ರಿಯಾಣಾಂ ಜರಯಂತಿ ತೇಜಃ ಅಪಿ ಸರ್ವಂ ಜೀವಿತಂ ಅಲ್ಪಮೇವ ತವೈವ ವಾಹಾಸ್ತವ ನೃತ್ಯ ಗೀತಂ. ಅಣ್ಣ, ಓ ಯಮದೇವರಣ್ಣ, ಇದನ್ನ ಕೊಡ್ತೀ ಎದ್ದಿಯಲ್ಲಣ್ಣ, ಇದು ನಾಳೆ ಉಳಿತಾವ ಅಣ್ಣ? ಶ್ವೋ ಅಭಾವಾಹ, ನಾಳೆ ಉಳಿಯಂಗಿಲ್ಲಣ್ಣ ಇವು. ಅಥವಾ ಶ್ವೋ ಭಾವಾಹ, ನಾ ಹೋದ್ಮೇಲೋ ಇಲ್ಲೇ ಉಳಿತಾವಣ್ಣ. ಹೆಂಗದ ನೋಡ್ರಿ ವಿಚಿತ್ರ. ನಾಳೆ ಅವು ಉಳಿಯಂಗಿಲ್ಲ, ನಾವು ಹೋದ್ರು ಅವು ಉಳಿದಿರ್ತಾವ. ಎರಡೂ ಅವು ವಿಚಿತ್ರದ. ಮನೆಗಿನಿ ಕಟ್ಟಿರ್ತೀವಿ, ಬೇಕಾದ್ರೆ ಟೋಲ್ ಕಟ್ಟಿರ್ತೀವಿ, 10 ವರ್ಷ 20 ವರ್ಷ 30 ವರ್ಷ ಬದುಕ್ತೀವಿ. ಅದ್ರೊಳಗೆ ನಾವು ಎದ್ದು ಹೋದ್ಮೇಲೆ ಮನೆ ಇಲ್ಲೇ ಉಳಿದಿರ್ತದೆ, ನಾವು ಹೋಗ್ಬಿಟ್ಟಿರ್ತೀವಿ. ಏನ್ ಮಾಡೋದು ತಗೊಂಡು ಅಂದ್ ನಾವು. ಜ್ಞಾನವಂದ ನಮ್ ಜೊತೆಗೆ ಬರೋದು, ಕ್ಯಾರಿ ಮಾಡೋದು ಜ್ಞಾನವಂದೇ.
ಮಹಾಭಾರತ ಒಂದು ಪ್ರಸಂಗ. ದ್ರೌಪದಿ ದೇವಿಗೆ ಅಪಮಾನ ಆಗ್ಲಿಕ್ಕತ್ತದ, ಆಕಿ ವಸ್ತ್ರಾಪಹಾರ ಮಾಡ್ಬೇಕು ಅಂತ ತಿಳ್ಕೊಂಡು ಭೀಮಸೇನ್ ದೇವ್ರು ಎದ್ದು ನಿಂತರು, ಸಿಟ್ಟಿಗೆದ್ರ. ಅರ್ಜುನ ಬೆಂಕಿ ತಗೊಂಬ ಹೋಗ್, ಮೊದಲು ಅಡಿಗೆ ಮನೆಯಾಗಿಂದು 2 ಕಟ್ಟಿಗೆ ತಗೊಂಬ, ಸುಡೋ ಕಟ್ಟಿಗಿನ, ಅಣ್ಣನ ಕೈ ಸುಟ್ಟು ಬಿಡ್ತೀನಿ ಅಂತಂದ. ಧರ್ಮರಾಜನ ಕೈ. ಯಾಕ ಅರ್ಜುನ? ಅಣ್ಣ ಅಣ್ಣ ಯಾಕ ಯಾಕ ಅಂದ. ಆಕಿ ಹೆಂಡತಿಗೆ ಇಷ್ಟು ತ್ರಾಸ ಆಗ್ಲಿಕ್ಕತ್ತದ, ಆಕಿನ ಪಣಕ್ಕಿಟ್ಟವ ಧರ್ಮರಾಜನ ಕೈ ಸುಡಬೇಡ ನಾನು? ಅಲ್ಲಿ ಏನಾಗ್ಲಿಕ್ಕತ್ತದ? ಆಕಿಗೆ ಅಪಮಾನ ಮಾಡ್ಲಿಕ್ಕತ್ತಾರ, ವಸ್ತ್ರಾಪಹಾರ ಮಾಡ್ಲಿಕ್ಕತ್ತಾರ. ದಾರಾನ್ ದೂಷಿತ, ಹೆಂಡತಿ ದೂಷಿತಳಾದ್ರ ಮುಂದೆ ಎಂಥ ಪರಿಸ್ಥಿತಿ ಅದ ಗೊತ್ತೇನು ಅಂತ ಹೇಳಿ ಒಂದು ಮಾತು ಹೇಳ್ತಾರ. ಏನು ಅಂದ್ರ 3 ನಮ್ ಜೊತೆಗೆ ಬರೋದಂತ. ಯಾವುದು? ವಿದ್ಯಾ, ಕರ್ಮ, ಸುತ ಇತಿ. ಜನ್ಮಾಂತರಕ್ಕೂ ಬರುವಂತಹದ್ದು ನಮ್ ಜೊತೆಗೆ 3. ಒಂದು ವಿದ್ಯಾ, ಒಂದು ಕರ್ಮ, ಒಂದು ಸುತ, ಮಕ್ಕಳು. ನಾವು ಸತ್ತ ಮೇಲೂ ಮುಂದಿನ ಜನ್ಮಕ್ಕಿದ್ರೆ ನಮ್ಮ ಮಕ್ಕಳಲ್ಲಿ ಶ್ರಾದ್ದ ಪಕ್ಷಾದಿಗಳನ್ನು ಮಾಡ್ತಿರೋ ಅವ್ರು ಬಂದಿರ್ತಾವಲ್ಲ. ನಮ್ಮ ಹೆಂಡತಿ ದುಷ್ಟಳಾಗಿ ಬಿಟ್ರೆ ಅಥವಾ ಹೆಂಡತಿಗೆ ಸಮಸ್ಯೆ ಆದ್ರೆ ಸತ್ಸಂತಾನ ಬರಂಗಿಲ್ಲ. ಸತ್ಸಂತಾನ ಬರದೆ ಹೋದ್ರೆ ಮುಂದೇನ್ ಗತಿ ನಮ್ದು? ಅದರಿಂದ ಆ ಭೀಮಸೇನ್ ದೇವರು ಹೇಳುವ ಪ್ರಸಂಗದಲ್ಲಿ ಉಳಿದದ್ದು ಅಂಶ ಬಿಟ್ಬಿಡ್ರಿ, 2 ಅಂಶ ತಗೊಳ್ರಿ. ವಿದ್ಯಾ, ಕರ್ಮ, ಸುತ ಇತಿ. ವಿದ್ಯಾ ಹಾಗೂ ಕರ್ಮಗಳು ಮುಂದಿನ ಜನ್ಮಕ್ಕೂ ಬರ್ತದ, ಕ್ಯಾರಿ ಆನ್ ಆಗ್ತದ. ಉಳಿದದ್ದನ್ನು ತಗೊಂಡು ಹೋಗ್ಲಿಕ್ಕೆ ಬರಂಗಿಲ್ಲ. ಬ್ಯಾಂಕ್ ಒಳಗ ₹1,00,00,000 ಇಟ್ಟಿದ್ರು, ಅದನ್ನ ನೀವು ಬೇಕಾದ್ರೆ ಕ್ಯಾಶ್ ಮಾಡ್ಕೊಂಡ್ರು ನಿಮ್ ಜೊತೆಗೆ ತಗೊಂಡು ಹೋಗ್ಲಿಕ್ಕೆ ಬರಂಗಿಲ್ಲ. ಇಷ್ಟು ವಿಷಯ ಎನ್ಕ್ಯಾಶ್ಮೆಂಟ್ ಆಗ್ತದೆ, ತಗೊಂಡು ಹೋಗ್ಲಿಕ್ಕೆ ಬರುದಿಲ್ಲ ಅದು. ಅದರಿಂದ ಶೋಭಾವಾಮರ್ತಸ್ಯ ಯದಂತಕ ಯತ್ ಅಂತಕ ಅಂತಕ ಯಮದೇವರೇ, ಇದು ಶೋ ಅಭಾವ, ನಾಳಿರುವುದಿಲ್ಲ. ಮತ್ತೇನ್ ಗೊತ್ತೇನು? ಇಷ್ಟೆಲ್ಲ ಕೊಟ್ಟಿಯಲ್ಲ, ಅದನ್ನ ಕಾಯೋದ್ರೊಳಗೆ ನಾವೆಷ್ಟು ಹಣ್ಣಾಗ್ತೇವೆ ಗೊತ್ತೇನು ತಮ್ಮ? ಎಷ್ಟು ಚಂದ ಹೇಳ್ತಾರ್ರಿ. ಸರ್ವೇಂದ್ರಿಯಾಣಾಂ ಜರಯಂತಿ ತೇಜಃ. ಕೊಟ್ಟದ್ದನ್ನ ಭೋಗ ಮಾಡಿ 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 ಇಂದ್ರಿಯಗಳೆಲ್ಲ ಶಿಥಿಲಾಗಿ ಹೋಗ್ತಾವ. ಅದನ್ನ ಕಾಯ್ಕೋತ್ ಕೂತ್ ಇಂದ್ರಿಯಗಳು ಶಿಥಿಲ ಆಗ್ತಾವ. ಕೆಲವ್ರಂತೂ ನೋಡ್ಬೇಕ್ರಿ, ಮನಿಗೆ ಕಟ್ಸಿಬಿಟ್ಟಿರ್ತಾರ, ಕಾಲ್ಗೆ ತಗೊಂಡ್ಬಿಟ್ಟಿರ್ತಾರ, ಗೇಟ್ ಕೀಲಿ ಹಾಕೊಂಡು ಗೇಟ್ ಮುಂದೆ ಕೂತ್ ಬಿಟ್ಟಿರ್ತಾರ್ರಿ ಅವ್ರು. ಒಟ್ಟ ಯಾಕಂತ ಕೇಳ್ರಿ, ಕಟ್ಸಿವಲ್ರಿ ಮತ್ತ ನೋಡ್ಕೋಬೇಕಲ್ರಿಪ್ಪ ಅಂತ ತಿಳ್ಕೊಂಡು ಹಗಲ್ ರಾತ್ರಿ ಕಾಯ್ತಿರ್ತಾವ. ಅವು ವಾಚ್ಮ್ಯಾನ್ ಆಗಿರ್ತಾವ್ರಿ ಮನೆ ಮುಂದೆ ಕುತ್ಕೊಂಡು. ಇದೇನೋ ಹಿಂದಕ್ಕೊಂದ್ ಹೇಳ್ತಾರೆ, ನಿಧಿ ಕಾಯ್ಲಿಕ್ಕೆ ಒಂದ್ ಹಾವ್ ಇರ್ತಾವ ಅಂತ ಒಂದ್ ಕಥೆ ಇತ್ರಿ. ಹಂಗ್ರಿ ಇವು. ಅದಕ್ಕೆ ನಚಿಕೇತ ಅಂತಾನ, ಸರ್ವೇಂದ್ರಿಯಾಣಾಂ ಜರಯಂತಿ ತೇಜಃ. ಕಟ್ಸೋದ್ ಕಟ್ಸಿಬಿಡ್ತೀವಿ, ಮಾಡೋದ್ ಮಾಡಿಬಿಡ್ತೀವಿ, ಆಮೇಲೆ ಅದನ್ನ ಕಾಯ್ಕೋದ್ ಕೊಡೋದು ಯಾರು ಹೇಳ್ಯಾನ ಅಂತ ಕೇಳಿರೋ. ಮತ್ತ ಸುಸೂತ್ರ ಅದೇನ್ರಿ. ನೋಡು, ಒಂದು ಯಮದೇವರ ನಾಳೆ ಇವ್ಯಾವ ಉಳಿಯಂಗಿಲ್ಲ. ಶೋ ಅಭಾವ ಮರ್ತಸ್ಯ ಯದಂತಕ ಏತದ. ಇಂದ್ರಿಯಾಣಾಂ ಜರಯಂತಿ ತೇಜಃ. ನಮ್ಮ ಇಂದ್ರಿಯಗಳ ತೇಜಸ್ಸನ್ನ ಪೂರ್ಣ ಹಾಳು ಮಾಡಿ ಹಾಕ್ತದೆ. ಅಪಿ ಸರ್ವಂ ಜೀವಿತಮೇವ. ನೀ ಎಷ್ಟು ವರ್ಷ ಕೊಟ್ಟಿ? 1,000 ವರ್ಷ ಆಯುಷ್ ಕೊಟ್ಟಿ, 2,000 ವರ್ಷ ಆಯುಷ್ ಕೊಟ್ಟಿ. 2,000 ವರ್ಷ ಆದ್ಮೇಲೂ ಒಂದ್ ದಿವ್ಸ ಹೋಗ್ಲೇಬೇಕಲ್ಲ ನಾನು. 2,000 ವರ್ಷ ಆದ್ಮೇಲೂ ಹೋಗ್ಲೇಬೇಕಲ್ಲ. ಏನ್ ಇರ್ತೀನಿ ಇಲ್ಲೇ ಪರ್ಮನೆಂಟ್ ಆಗಿ? ಇಲ್ಲಲ್ಲ. ಅಪಿ ಸರ್ವಂ ಜೀವಿತಂ ಅಲ್ಪಮೇವ. ನೀ ಕೊಟ್ಟ ಎಲ್ಲಾ ಜೀವಿತವೂ ಕೂಡ ಅಲ್ಪನೇ. ಒಂದಿಲ್ಲ ಒಂದು ದಿವಸ ಸಾಯುವನಿಗೆ 1,000 ವರ್ಷ ಏನು, 100 ವರ್ಷ ಏನು, ಯಾವಾಗ ಸತ್ರು ಅದೇ ಅಲ್ಲ. ಮತ್ತೆ ಫಿಕ್ಸ್ ಅಲ್ಲ ಮತ್ತೆ ಕಾರ್ಯಕ್ರಮ. ಇನ್ನೂ ಹೆಚ್ಚಿಗೆ ವಿಷಯ ಭೋಗ ಮಾಡಿ ಸಾಯ್ತಾನ ಅಷ್ಟ, ಬಹಳ ಅಂದ್ರೆ. ಇಲ್ಲ ಇನ್ನೂ ಹೆಚ್ಚಿಗೆ ಸಾಧನ ಮಾಡ್ಕೊಂಡು ಸಾಯ್ತಾನ ಅಷ್ಟ ಕೆಲಸ, ಮತ್ತೇನಿಲ್ಲ. ಅದಕ್ಕ ತವೈವ ಭಾಗ ತವ ನೃತ್ಯ ಗೀತಂ. ಈ ರಥ, ಈ ಬ್ಯಾಂಡ್ ಬಾಜಾ, ಈ ಪಕ್ಕವಾದ್ಯಗಳೆಲ್ಲ ನೀನೇ ಇಟ್ಕೋ, ನನಗ ಬೇಡ. ಇಂಥ ಭಾರಿ ವಿದ್ಯಾರ್ಥಿ. ಆನಂದ ಅನಸ್ತದ ನೋಡಿದ್ರೆ. ಎಲ್ಲ ನಿನಗೆ ಜನ್ಮ ಜನ್ಮಾಂತರ ಸಾಧನ ಅದು. ಸಣ್ಣ ಹುಡುಗಲ್ಲವ, ಕೋಟಿ ಜನ್ಮದ ಸಾಧನ. ಇಷ್ಟು ವೈರಾಗ್ಯ ಬಂದಿರುತ್ತ ಅವನಿಗೆ. ತವೇ ಚರ್ಮ ಶರೀರನೇ ಅದು. ತವೈವ ವಾಹ, ಈ ವಾಹನಗಳು, ನೃತ್ಯ ಗೀತ, ಈ ಹೆಣ್ಮಕ್ಳು, ಇವರು ಮತ್ತೊಂದು ಎಲ್ಲ ನೀನೇ ಇಟ್ಕೋಬೇಕಾಗಿಲ್ಲ ನಮಗೆ. ಇನ್ನೊಂದೇನು ಕೇಳಿದೆಲ್ಲ, ಹಣ ಬೇಕು ಅಂತ ಕೇಳಿದೆಯಲ್ಲಪ್ಪ. ಇದೊಂದು ಮಾತು ಮಾತ್ರ ನಾನು ಯಾವಾಗ್ಲೂ ನೆನಪಿಟ್ಕೊಂಡಿರ್ತೀನಿ. ನ ವಿತ್ತೇನ ತರ್ಪಣೀಯೋ ಮನುಷ್ಯ. ಹಣದಿಂದ ಮನುಷ್ಯರನ್ನ ಎಂದೂ ತೃಪ್ತಿಪಡಿಸಲಾರಿರಿ. ಇದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ, ತಲೆಯಾಗಿಟ್ಟುಕೊಂಡಿರ್ರಿ, ಮನೆಯೊಳಗೆ ಬರೆದಿಟ್ಟುಕೊಂಡಿರ್ರಿ. ನಮ್ಮನ್ನ ಎಂದೂ ದುಡ್ಡಿನಿಂದ ಯಾರೂ ತೃಪ್ತಿಪಡಿಸಲಾರರು. ಖಲಾಸ್, ಮುಗಿದೋಯ್ತು. ಯಮದೇವ್ರಲ್ರಿ, ಸ್ವಯಂ ದೇವ್ರು ಬಂದ್ರು ಮುಗಿಸಂಗಿಲ್ಲ. ತೃಪ್ತಿ ಚಾನ್ಸೇ ಇಲ್ಲ. ಅದು ಯಾರೋ ಪಾಪ ಒಂದು ಚೆಕ್ ಕೊಟ್ಟಿದ್ರಂತ. ಚೆಕ್ ಒಳಗ ಒಂದು ಬರೆದು ಮುಂದೊಂದು 4-5 ಸೊನ್ನೆ ಹಾಕಿದ್ರಂತವ್ರು. ತಗೊಳ್ರಿ ಅಂತ ತಿಳ್ಕೊಂಡು ಅವ ಅನ್ನಂತ ಇನ್ನೊಂದು ಸೊನ್ನೆ ಹಾಕಿಬಿಡ್ರಿ. ಆತೊಂದು ಪಾಪ ಇನ್ನೊಂದು ಸೊನ್ನೆ ಹಾಕಿದ್ದಂತ. ಬಿಡ್ಲಿಲ್ಲ, ಇನ್ನೂ ಒಂದು ಸೊನ್ನೆ ಹಾಕ್ರಿ ಅನ್ನಂತ. ಆ ಬಾಕ್ಸ್ ಇರ್ತದಲ್ಲ, ಅದ್ರೊಳಗೆ ಅಷ್ಟು ಕೊಟ್ಟಿರ್ತಾರೆ, 8 ಸೊನ್ನೆ ಹಾಕಿ. ಆ ಬಾಕ್ಸ್ ದಾಟ್ಕೊಂಡು ಹೊರಗೆ ಬಂತ್ರಿ ಸೊನ್ನೆ. ಸಾಲಿಲ್ಲ, ಹಿಂದೆ ಬರ್ಕೋತ ಹೋದ್ನಂತ ಅವ ಸೊನ್ನಿನ. ಮುಗಿಯಂಗೆ ಇಲ್ಲ. ಎಂದ ಮುಗಿಬೇಕ್ರಿ? ಎಲ್ಲರ ಚಾನ್ಸೇ ಇಲ್ಲ. ನವಿತ್ತೇನ ತರ್ಪಣೀಯೋ ಮನುಷ್ಯ. ನೀವು ಹಣದಿಂದ ಮನುಷ್ಯನನ್ನ ಎಂದೂ ತೃಪ್ತಿಪಡಿಸಲಾರಿರಿ. ಅಷ್ಟು ಮನುಷ್ಯನಿಗೆ ಹಣದ ಆಶ. ಎಲ್ಲೋ ಒಂದು ಕಥೆ ಕೇಳಿದ್ದೆ.
ಒಂದು ರಾಜ, ಒಂದು ರಾಜಧಾನಿ. ಆ ರಾಜಧಾನಿಯಲ್ಲಿ ಒಬ್ಬ ರಾಜ. ರಾಜಗೆ ಅವನ ಹೆಸರು ಏನ್ ಪ್ರಸಿದ್ಧಿ ಇತ್ತು ಅಂದ್ರೆ, ಬೇಕಾದವರು ಅವನ ಮನೆ ಬಾಗ್ಲಿಗೆ ಬಂದ್ರೆ ತೃಪ್ತಿ ಪಟ್ಟೆ ಹೋಗ್ತಾರ, ದಾನ ತಗೊಂಡು ಎಂದೂ ಅತೃಪ್ತರಾಗಿ ಹೋಗಿಲ್ಲ ಅಂತ ಒಂದೊಂದು ಕೀರ್ತಿ ಇತ್ತು. ಒಂದು ರಾಜ್ಯ, ಅದಕ್ಕೊಬ್ಬ ರಾಜ. ರಾಜನ ಮನೆಗೆ ಯಾರೇ ಭಿಕ್ಷುಕರು, ಯಾರೇ ಮತ್ತೊಬ್ರು ಬಂದರೂ ಕೂಡ ಅವನ ಮನೆಗೆ ತೃಪ್ತಿ ಪಟ್ಟು ಹೋಗ್ಬೇಕು. ಸಾಕಪ್ಪ, ಬೇಕಾದಷ್ಟು ಆಯ್ತು ನನಗೆ ಅನ್ಬೇಕು ಹೊರತಾಗಿ ಯಾರೂ ಅತೃಪ್ತರಾಗಿ ಇಲ್ಲ ಸಾಲಿಲ್ಲ ಅಂತ ಹೋಗೋರು ಇಲ್ಲೇ ಇಲ್ಲ ಅಂತ ಅಷ್ಟು ದಾನಶೂರ ಅಂತ ಪ್ರಸಿದ್ಧನಾಗಿದ್ದ. ಒಂದ್ ದಿವಸ ಬೆಳಿಗ್ಗೆ ಒಬ್ಬ ಭಿಕ್ಷುಕ ಬಂದರಿ. ಭಿಕ್ಷುಕ ಬಂದ, ನನಗೆ ಭಿಕ್ಷಾ ಕೊಡಬೇಕು, ಏನ್ ಬೇಕು? ನನ್ನ ಕೈಯಲ್ಲಿ ಒಂದು ಪಾತ್ರೆ ಇದೆ, ಈ ಪಾತ್ರೆಯ ತುಂಬ ನೀನು ಹಣವನ್ನ ತುಂಬಿಸಿದ್ರೆ ಸಾಕು, ನಾನು ಹೊರಟು ಹೋಗ್ತೇನೆ ಅಂತ ಹೇಳಿದ್ನಂತೆ. ಆಶ್ಚರ್ಯ ಅಂದ್ರೆ, ರಾಜ ಬೆಳಿಗ್ಗೆ ಸೂರ್ಯೋದಯಕ್ಕೆ ಆ ಪಾತ್ರೆಯಲ್ಲಿ ಹಣ ಹಾಕ್ಲಿಕ್ಕೆ ಪ್ರಾರಂಭ ಮಾಡಿದ್ನಂತೆ. ಸೂರ್ಯಾಸ್ತವಾಗ್ಲಿಕ್ಕೆ ಬಂದ್ರು ಆ ಪಾತ್ರೆಯಲ್ಲಿ ಹಣ ತುಂಬ್ತಿಲ್ಲ. ಸೂರ್ಯಾಸ್ತವಾಗ್ಲಿಕ್ಕೆ ಬಂದ್ರು ಪಾತ್ರೆಯಲ್ಲಿ ಹಣ ತುಂಬ್ತಿಲ್ಲ. ಇದು ಕ್ರಮೇಣ ವಾರ್ತೆ ಊರಿನವರಿಗೆಲ್ಲ ಹೊಡ್ಲಿಕ್ಕೆ ಶುರುವಾಯಿತು. ಮೊದಲು ಆಸ್ಪಾಸ್ ಇದ್ದವ್ರಿಗೆ ಗೊತ್ತಾಯ್ತು. ಬೆಳಿಗ್ಗೆ 7-8 ಗಂಟೆಗೆ ಬಂದಿದ್ನೇನೋ, 10 ಹೊಡೆಯೋ ತನಕ ಇವಾಗ ಕೋಶದಾಗಿ ದುಡ್ಡು ಹಾಕಿದ, ಅಲ್ಲಿಂದ ದುಡ್ಡು ಹಾಕಿದ, ಇಲ್ಲಿಂದ ದುಡ್ಡು ಹಾಕಿದ, ಹಾಕಿದ್ದೆಲ್ಲ ಒಳಗೆ ಹೋಗ್ತಿದೆ ಹೊರತಾಗಿ ತುಂಬುತ್ತಿಲ್ಲ. ಅದು ಅವೇನ್ ಹೇಳಿದ್ದ, ಇದು ತುಂಬೋ ತನಕ ಸಾಕು ಅಂತ ಹೇಳಿದ್ದೆ. ನಂಗೆ ಭಾಳ ಬೇಡ, ಇದು ತುಂಬಿ ಬಿಟ್ರೆ ಮೇಲೊಂದು ಕಾಯಿನ್ ಟಣ್ ಅಂತ ಬಿದ್ದು ಕಾಣಿಸಿದ್ರೆ ನಾನು ಹೊರಟು ಬಿಡ್ತೇನೆ ಅಂತ. ಹತ್ರ ಸಂಜೆ ಆಗ್ಲಿಕ್ಕೆ ಬಂತು. ಇಡೀ ಊರಿಗೆ ವಾರ್ತೆ ಹೋತು. ಎಲ್ಲರೂ ಬಂದು ನಿಂತ್ಕೊಂಡ್ರು. ಸೂರ್ಯಾಸ್ತ ಆಯಿತು. ರಾಜ ಮುಖ ಮ್ಲಾನವಾಯಿತು, ಬಾಡಿಕೊಂಡು ನಿಂತ್ಕೊಂಡಿತು. ಭಿಕ್ಷುಕ ಕೈಯಲ್ಲಿ ಪಾತ್ರೆ ಹಿಡ್ಕೊಂಡೇ ನಿಂತಿದ್ದಾನೆ. ಕೊನೆಗೆ ರಾಜ ಕೇಳಿದ್ನಂತೆ, ಮಹಾರಾಯ, ನನ್ನ ಮಾತು ನಾನು ಹಿಂತಗೋತೀನಿ. ನನ್ನ ಮನೆಗೆ ಬಂದವರೆಲ್ಲ ತೃಪ್ತರಾಗಿ ಹೋಗ್ತಾರ ಅನ್ನೋ ಮಾತನ್ನು ನಾನು ಹಿಂತಗೋತೀನಿ. ಯಾವ ಪಾತ್ರೆ ಇದು ಹೇಳಿಬಿಡು, ಯಾವ ಪಾತ್ರೆಯಲ್ಲಿ ನೀನು ಈ ದುಡ್ಡನ್ನು ಹಾಕಿಸ್ಕೊಂಡ್ರೆ ಯಾವುದೂ ಕೂಡ ಅದು ತುಂಬ್ತಿಲ್ಲ, ಯಾವ ಪಾತ್ರೆ ಇದು ಅಂತ. ಆ ಭಿಕ್ಷುಕ್ ಹೇಳಿದ್ನಂತ, ಊರಿನಿಂದ ಹೊರಗಿನಿಂದ ನಿಮ್ಮೂರಿಗೆ ಬರ್ಲಿಕ್ಕತ್ತಿದ್ದೆ, ದಾರ್ಯಾಗ ಒಂದು ಸ್ಮಶಾನ ಸಿಕ್ತು. ಸ್ಮಶಾನದೊಳಗೆ ನೋಡದೆ ನಿನ್ಯೋ ಮೊನ್ನೆಯೋ ಯಾವುದೋ ಒಬ್ಬ ಮನುಷ್ಯನನ್ನು ಸುಟ್ಟಿದ್ರು, ಅವನ ತಲೆ ಬುರುಡೆ ಇದು ತಂದಿದ್ದೇನೆ ಅಂತ ಹೇಳಿದ್ದಂತ. ಬೇರೆ ಏನಿಲ್ಲ. ಅವನ ಕೈಯಲ್ಲಿದ್ದ ಭಿಕ್ಷಾಪಾತ್ರ ಯಾವುದು ಅಂದ್ರೆ ಒಬ್ಬ ಮನುಷ್ಯನ ತಲೆ ಬುರುಡೆ. ಅದು ಎಷ್ಟು ಹಣ ಹಾಕಿದ್ರು ತುಂಬ್ತಿಲ್ಲ. ಯಾಕೆ? ನ ವಿತ್ತೇನ ತರ್ಪಣೀಯೋ ಮನುಷ್ಯರ. ನೀವು ಏನ್ ದುಡ್ಡು ಹಾಕಿದ್ರು ತೃಪ್ತಿ ಆಗೋದಿಲ್ಲ ಅವನಿಗೆ. ಆಗ ಅರ್ಥ ಆಯ್ತು ರಾಜನಿಗೆ, ನಾವು ಎಂದೂ ದುಡ್ಡಿನಿಂದ ತೃಪ್ತಿ ಪಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ. ಅರ್ಥ ಆಯ್ತಾ? ಲಪ್ಸ್ಯಾಮಹೇ ವಿತ್ತಮದ್ರಾಕ್ಷ್ಮ ಚೇತ್ವಾಂ. ಇನ್ನು ಅಲ್ಲ ಸ್ವಾಮಿ, ನನಗೆ ಸಂಪತ್ತು ಬೇಕು ಅಂತ ನೀವು ಕೇಳೋ ಅವಶ್ಯಕತೆ ಇಲ್ಲೇ ಇಲ್ಲ. ಯಾಕ? ನಿಮ್ಮನ್ನ ಕಂಡ ಮೇಲೂ ನನಗೆ ಸಂಪತ್ತು ಸಿಗದೇ ಇರ್ತದ? ಏನ್ ಬುದ್ಧಿವಂತರಿ ಅವ. ಅಲ್ಲ, ನಿಮ್ ದರ್ಶನ ಮಾಡ್ಕೊಂಡ ಮೇಲೂ ನಮಗೆ ಪುರುಷಾರ್ಥಗಳ ಪ್ರಾಪ್ತಿ ಇಲ್ವಾ? ಲಪ್ಸ್ಯಾಮಹೇ ವಿತ್ತಂ ಅದ್ರಾಕ್ಷ ಚೇತ್ ತ್ವಾಂ ತ್ವಾಂ ಅದ್ರಾಕ್ಷ್ಮ ಚೇತ್. ನಿನ್ನನ್ನು ಕಂಡದ್ದಾದ್ರೆ ವಿತ್ತಂ ಲಪ್ಸ್ವಾಮಹೇ, ಸಿಗ್ತದೆ. ಮತ್ತು ಜೀವಿಷ್ಯಾಮೋ ಯಾವದೀಶಿಷ್ಯಸಿ ತ್ವಂ. ನೀನು ಎಲ್ಲಿ ತನಕ ಇಚ್ಛಾ ಪಡ್ತಿ ಇವ ಬದುಕಿರ್ಲಿ ಅಂತ, ಅಲ್ಲಿ ತನಕ ನಾವು ಬದುಕಿದ್ದೇ ಇರ್ತೀವಿ. ಅದಕ್ಕೆ ಪ್ರತ್ಯೇಕ ವರ ಯಾಕ್ಬೇಕು? ಮತ್ತ ಯಮದೇವರು ಎಲ್ಲಿವರೆಗೆ ಬದುಕಿರ್ಲಿ ಅಂತ ಇಷ್ಟಪಟ್ಟಾರೋ ಅಲ್ಲಿ ತನಕ ಇದ್ದೇ ಇರ್ತೀವಿ. ಅದಕ್ಕ ವರಸ್ತು ಮೇ ವರಣೀಯ ಸ ಏವ. ನಂಗೆ ಬೇರೆ ಬೇಡ, ಅದೇ ವರ ಬೇಕು. ಕುತ್ಕೊಂಡ್ಬಿಟ್ರಿ ಅವ್, ಕಟ್ಟಿಗೆ ಹಚ್ಚಿಬಿಟ್ರಿ ಅವ್, ನನಗ ಅದ ಬೇಕು ವರ ಅಂದ. ಕೆಲವರು ಮದುವೆ ಮಾಡ್ಕೊಳಕ್ಕಿಂತ ಮೊದ್ಲು ಅದ ಹುಡುಗಿನ್ ಮಾಡ್ಕೋತೀನಿ, ಅದ ಹುಡುಗಿನ್ ಮಾಡ್ಕೋತೀನಿ, ಅದ ಹುಡುಗಿನ್ ಮಾಡ್ಕೋತೀನಿ, ಅದ ಹುಡುಗಿ ಕುಡಿದು ಮಾಡ್ಕೊಂಡಿರ್ತಾರಂತ. ಮಹಾಭಾರತದ ಬಗ್ಗೆ ಹೆಂಗ ಕೇಳ್ತೀವಲ್ಲ, ಮಹತ್ವಾತ್ ಭಾರವತ್ವಾಚ್ಚ ಮಹಾಭಾರತ ಮುಚ್ಚತೆ. ತಕಡಿ ಒಳಗ ಒಂದು ಕಡೆಗೆ ಮಹಾಭಾರತವನ್ನು, ಒಂದು ಕಡೆಗೆ ಸಕಲ ಶಾಸ್ತ್ರಗಳನ್ನು ಇಟ್ಟು ತೂಗಿದಾಗ ಮಹಾಭಾರತ ಹೆಚ್ಚಾಯಿತು, ಸಕಲ ವೇದಗಳು ಕಡಿಮೆಯಾಯಿತು ಅಂತ ಇದ್ದಂತೆ, ತಕಡಿ ಒಳಗ ಒಂದು ಕಡೆಗೆ ಭಗವಂತ, ಇನ್ನೊಂದು ಕಡೆಗೆ ವಿಷಯ ಪದಾರ್ಥಗಳನ್ನು ಇಟ್ಟು ಯಾವ್ದ ಆರ್ಶ್ಕೋತಾನ ಇವ ಅಂತ ಪರೀಕ್ಷೆ ನಡೆದದ. ಅದನ್ನ ಹೇಳಿಕತ್ತಾರ. ಸಕಾಮ ಕರ್ಮದ ಫಲವಾಗಿ ಸಿಗುವುಗಳು ಇವೆಲ್ಲವೂ ಹೌದು, ಇವೆಲ್ಲವೂ ಸಕಾಮ ಕರ್ಮದ ಫಲವಾಗಿಯೇ ಸಿಗುವುದು. ಆದ್ರೆ ಯಮದೇವರು ಅವುಗಳನ್ನ ಆಮಿಷ ಒಡ್ಲಿಕತ್ತಾರ, ಪ್ರಲೋಭನೆ ಒಡ್ಲಿಕತ್ತಾರ, ಆಮಿಷ ಒಡ್ಲಿಕತ್ತಾರ. ಸರಿ, ರೈಟ್. ನೋಡ್ರಿ ಏನಾಯ್ತು ಮುಂದ. ಅಜೀರ್ಯತಾಮೃತಾನಾಮುಪೇತ್ಯ ಜೀರ್ಯನ್ಮರ್ತ ಕ್ವಾದಸ್ಥ ಪ್ರಜಾನನ್ ಅಭಿಧ್ಯಾಯನ್ ವರ್ಣರತಿ ಪ್ರಮೋದಾನ್ ಅತಿ ದೀರ್ಘೆ ಜೀವಿತೆ ಕೋರಮೇತ. ಅಲ್ಲಪ್ಪ, ಎಷ್ಟು ಚಂದ ಮಾತಾಡ್ತಾನ ನಚಿಕೇತ. ಅಜೀರ್ಯತಾಮೃತಾನಾಮುಪೇತ್ಯ, ಎಂದೂ ಮರಣವೇ ಸಾವೇ ಬರದೇ ಇರುವಂತಹ ದೇವತೆಗಳ ಕಡೆಗೆ ಬಂದು, ದೇವತೆಗಳಿಗೆ ಎಂದೂ ಮುಪ್ಪು ಬರುವುದಿಲ್ಲ, ನೆನ್ಪಿಟ್ಟುಕೊಳ್ರಿ. ದೇವತೆಗಳು ರಿಟೈರ್ಮೆಂಟ್ ಇಲ್ರಿ ಅವರಿಗೆ.
ಯಮದೇವರು, ಇಂದ್ರದೇವರು, ಚಂದ್ರ, ವರುಣ ಇವ್ರು ರಿಟೈರ್ಮೆಂಟ್ ಇಲ್ಲ, ಒಮ್ಮೆ ಮೋಕ್ಷಣೆ ಅವರಿಗೆ. ಒಮ್ಮೆ ಅವರು ದೇವತೆಗಳಾದರೆ ಅಂದ್ರೆ ಅಪರೋಕ್ಷ ಜ್ಞಾನಾನಂತರದಲ್ಲಿ ಆ ಪದವಿಯನ್ನ ಪಡೆದುಕೊಂಡ್ರೆ ಅವರು ನೇರವಾಗಿ ಮೋಕ್ಷ ಹೊಂದುವುದೇ ಹೊರತಾಗಿ ಬೇರೆದೇನು ಇಲ್ವೇ ಇಲ್ಲ ಅವರಿಗೆ. ಅದಕ್ಕೆ ಅವರಿಗೆ ವೃದ್ಧಾಪ್ಯ ಇಲ್ಲ, ಅವರಿಗೆ ಮರಣವಿಲ್ಲ. ಅಂದ್ರೆ ಸತ್ತು ಹುಟ್ಟೋ ಚಾನ್ಸ್ ಇಲ್ರಿ, ಮತ್ತೆ ಸತ್ತು ಹುಟ್ಟೋ ಚಾನ್ಸ್ ಇಲ್ಲ. ಅಜೀರ್ಯತಾಂ ಮುದಿತನವಿಲ್ಲದ, ಅಮೃತಾನಾಂ ಮರಣವಿಲ್ಲದ ನಿಮ್ಮಂಥವರ ಬಳಿಗೆ ಬಂದು ಭಗವತ್ ತತ್ವೋಪದೇಶವನ್ನ ಬಿಟ್ಟು ಜೀರಿಯನ್ನ ಮರ್ತಃ ಕ್ವಾಧಸ್ಥ ಪ್ರಜಾನಂ, ಭಗವಂತನನ್ನ ಪಡೆಯದೆ ಮರಣ ಹೊಂದುವಂತಹ, ವೃದ್ಧಾಪ್ಯ ಪಡೆಯುವಂತಹ ವಿಷಯಗಳನ್ನು ಪಡೆಯುವ ಅಧಸ್ಥ ಪ್ರಜಾನ, ಏನ್ ಎಂಥ ದಡ್ಡಿದ್ದಾನವೆಲ್ಲ ಹೇಳಿ. ನರಕಕ್ಕೆ ಹೋಗ್ಬೇಕ, ಅಂಧನ್ ತಮಸ್ಸಿಗೆ ಹೋಗ್ಬೇಕ, ಎಲ್ಲರ ಎದಕ್ ಬೇಕಾಗಿದೆ? ನಿನ್ನಂಥವನು ಸಿಕ್ಕಾಗಲೂ ಕೂಡ ನಾನು ಕೇಳದೆ, ಒಂದ ನಿಮಿಷ ತಡ್ರಿ ಹೇಳ್ತೀನಿ. ಇಲ್ಲಿ ಈ ಶ್ಲೋಕದಲ್ಲಿ ಪ್ರಜಾನನ್ ಅನ್ನೋ ಶಬ್ದಕ್ಕೆ ವಿದ್ವಾನ್ ಅಂತ ಅರ್ಥ. ಯಮದೇವರಿಗೆ ಸಂಬೋಧನ ಬರೆದಿಟ್ಕೊಳ್ರಿ. ಪ್ರಜಾನನ್ ಅನ್ನುವುದು ಯಮದೇವರಿಗೆ ಸಂಬೋಧನೆಯನ್ನ ಮಾಡುವ ವಿಷಯ. ಓ ವಿದ್ವಾಂಸರಾದ ಯಮದೇವರೇ, ಅಜೀರ್ಯತಾಂ ವೃದ್ಧಾಪ್ಯ ಬರದೇ ಇರುವಂತಹ, ಅಮೃತಾನಾಂ ಮರಣ ಹೊಂದದೇ ಇರುವಂತಹ ದೇವತೆಗಳ ಹತ್ರಕ್ಕ ಉಪೇತ್ಯ ಬಂದು ಜೀರ್ಯನ್ ಮರ್ತ್ಯ, ಅಂದ್ರ ಜೀರ್ಯನ್ ಮರ್ತ್ಯ ಅಂತಂದ್ರೆ ಅರ್ಥ ಏನಪ್ಪಾ ಅದು? ನಾಶವನ್ನ ಹೊಂದುವಂತಹ ಮನುಷ್ಯ ಎಲ್ಲಿದ್ದಾನೆ? ಅಮೃತರಾಗುವ ದೇವತೆಗಳಿಗೆ ಕಡೆಗೆ ಬಂದು ಮತ್ತ ಮರಣ ಅಪೇಕ್ಷೆ ಮಾಡೋದ, ಮತ್ತ ವೃದ್ಧಾಪ್ಯ ಅಪೇಕ್ಷೆ ಮಾಡೋದ, ಮತ್ತ ತಮ್ಮ ನಾಶವನ್ನೇ ಅಪೇಕ್ಷೆ ಮಾಡೋದ? ಎಲ್ಲಾರು ಮಾಡಬಾರದು. ನ ಕುತ್ರಾಪಿ, ಎಲ್ಲೂ ಇಲ್ಲ. ಕಿಂತು ಮಹಾನೇವ, ಅವ ಏನಾಗ್ತಾನ? ಮಹಾನ್ ಆಗ್ತಾನ. ಅಲ್ಲಪ್ಪ ದೀರ್ಘ ಜೀವಿತ ಎಲ್ಲ ಚಲೋ ಅಲ್ಲೇನು ಅಂದ್ರೆ, ಅಭಿಧ್ಯಾಯನ್ ವರ್ಣರತಿ ಪ್ರಮೋದಾನ್, ವರ್ಣ ಬ್ರಾಹ್ಮಣಾದಿ ದೇಹಗತ ಶೋಭಾವಿಶೇಷ ರತಿ ವಿಷಯಾನುಭವಜಂ ಸುಖಂ ಪ್ರಮೋದ ಏತಾನ್ ಅಭಿಧ್ಯಾಯನ್ ಅತಿಜೀವೇತೆ ಕೋರಮೇತ. ಬಹಳ ಚಂದದ್ರಿ. ಏನಂತಾರ ಅಂದ್ರೆ, ವಯಸ್ಸಾದ ಮೇಲೆ ಮನ್ಯಾಗ ಎಲ್ಲ ನೆನಪು ಮಾಡ್ಕೋತ ಕೂತಿರ್ತೀವಂತ ನಾವು 25 ವರ್ಷದವ್ರು ಇದ್ದಾಗ ಈ ಊರಾಗ ಇದ್ವಿ, ಎಷ್ಟು ಚಂದ ಇತ್ತು ಗೊತ್ತೇನ ಅವಾಗ ಊರು ಅಂತ. ಯಾವಾಗಿದು? 75 ವರ್ಷದ ಹೇಳ್ಕೊಂಡು ಕೊಡೋದು. 25 ವರ್ಷದ ಕಥೆಗಳನ್ನ 75 ವರ್ಷದಾಗಿದ್ದಾಗ ಹೇಳ್ಕೋತ ಕೊಡೋದು. ಅದನ್ನೇ ಹೇಳ್ಯಾನ್ರಿ ಅವ. ಅಭಿಧ್ಯಾಯನ್, ಪುನಃ ಧ್ಯಾನ ಮಾಡ್ತಾ, ವರ್ಣರತಿ ಪ್ರಮೋದಾನ್, ಇಂಥ ವರ್ಣದಲ್ಲಿ ಹುಟ್ಟಿದ್ದೆ, ಇಂಥ ಸುಖ ಪಟ್ಟಿದ್ದೆ ಅನ್ನೋದನ್ನೆಲ್ಲ ನೆನಪಿಸ್ಕೋತ ಕೂಡೋದು. ಅತಿ ದೀರ್ಘೆ ಜೀವಿತೆ ಕೋರಮೇತ, ದೀರ್ಘ ಜೀವನ ಕೊಟ್ಟಿ 1000 ವರ್ಷ, 500 ವರ್ಷಕ್ಕೆ ನನ್ನ ಎಲ್ಲಾ ಇಂದ್ರಿಯಗಳು ಢಮಾರ ಆಗ್ಬೋದು. ಇನ್ನು 500 ವರ್ಷ ಏನ್ ಮಾಡೋದು? ಬರೀ ನೆನೆಸ್ಕೋತ ಕೂಡೋದ ನಾನು? ಇನ್ನು ಹಿಂದ್ ಹಂಗಾಗಿತ್ತು, ಹಿಂದ್ ಹೆಂಗಾಗಿತ್ತು. ಮೊನ್ನೆ ಎಲ್ಲೋ ಒಂದ್ ಕಡೆ ನೋಡ್ಲಿಕ್ಕತ್ತಿದ್ದೀರಿ, ಫೇಸ್ಬುಕ್ ಒಳಗೆ ಎಲ್ಲೋ ಒಂದ್ ಕಡೆ ನೋಡ್ಲಿಕ್ಕತ್ತಿದ್ದೆ. ಚೀನಾನೋ ಯಾವ್ದೋ ಒಂದ್ ಕಡೆಗೆ 135 ವರ್ಷ ಅಂತ ಪುಣ್ಯಾತ್ಮಗೆ, 135 155 ವರ್ಷ, ಸರಿ ನೆನಪಿಲ್ಲ. ಪೂರ್ಣ ಕಣ್ಣು ಒಳಗ್ ಹೋಗ್ಬಿಟ್ಟಾವ್, ಇವೆಲ್ಲ ಒಳಗ್ ಹೋಗ್ಯಾವ, ಇವೆಲ್ಲ ಹೋಗ್ಬಿಟ್ಟಾವ್. ಕುತ್ಕೊಂಡಾನ, ಮಾತಾಡ್ಲಿಕ್ಕತ್ತಾನ, ಆಡ್ತಾನ ಮತ್ತ. ಆದ್ರ ಒಂದ್ ಅಕ್ಷರ ತಿಳಿವಲ್ತು, ಒಂದ್ ಅಕ್ಷರ ತಿಳಿಯೋದಿಲ್ಲ, ಒಂದು ಕೇಳಿಸೋದಿಲ್ಲ. ಕೈ ಉಗುರುಗಳು ಎಲ್ಲ ಹಿಂಗೆಲ್ಲ ಆಗೋಗ್ಬಿಟ್ಟಾವ್. 135 ವರ್ಷ ಇದ್ದು ಏನ್ ಮಾಡಿದವ? ಏನ್ ಪ್ರಯೋಜನ ಇಲ್ಲ. ಅತಿ ದೀರ್ಘೆ ಜೀವಿತೆ ಕೋರಮೇತ, ದೀರ್ಘ ಜೀವನ ಕೊಟ್ಟಿ ಲಾಭ ಅದನ್ನ. ವೃದ್ಧಾಪ್ಯ ಬಂದು ಕೊಡ್ತದೋ ಇಲ್ಲ? ಅದು ಅತಿ ದೀರ್ಘವಾದ ಜೀವನದಲ್ಲಿ ವೃದ್ಧಾಪ್ಯ ಬಂದಾಗ ಮಂಚದ ಮೇಲೆ ಕೂತ್ಕೊಂಡು ತಲೆ ಮೇಲೆ ಕೈ ಹೊತ್ತುಕೊಂಡು, ಅಲ್ಲಿ ಹೆಂಗ್ ಮಾಡಿದ್ದೆ, ಇಲ್ಲಿ ಹಿಂಗ್ ಮಾಡಿದ್ದೆ, ನಾ ಸಣ್ಣವಿದ್ದಾಗ ನದಿ ಈಸ್ ಬೀಳ್ತಿದ್ದೆ, ಕೊಂಬಿ ಮೇಲೆ ಜಿಗಿತಿದ್ದೆ, ಈಗ ಮೆಟ್ಲ ಇಳಿಲಿಕ್ಕೆ ಆಗಲ್ತಾಗ್ಯದ. ಆ ಕೊಂಬಿ ಮೇಲೆ ಜಿಗಿತಿದ್ದಾವಾಗ ಈಗ ಮೆಟ್ಲ ಇಳಿಲಿಕ್ಕೆ ಬರೋಲ್ತಾಗ್ಯದ. ಅದಕ್ಕ ಎಡ್ಮನ್ ಹಿಲ್ರಿ ಇದ್ನಲ್ಲಮ್ಮ, ಎಡ್ಮನ್ ಹಿಲ್ರಿ ಅವ ಯಾರು ಹಿಮಾಲಯ ಏರಿದ್ ನೋಡ್ರಿ ಅವ, ತೇನ್ಸಿಂಗು ಎಡ್ಮನ್ ಹಿಲ್ರಿ. ಅವ ಏನಾಯ್ತು ಅಂದ್ರೆ, ಅವ್ ಕೊನೆಗೆ ಅವಂಗ ಜೀವಮಾನ ಸಾಧನ ಪ್ರಶಸ್ತಿ ಕೊಡ್ಲಿಕ್ಕತ್ತಿದ್ರಂತ. ಕೊನೆಗೆ ಅವಂಗ 70 80 ಯಾವಾಗ ಆದಾಗ ಅವಂಗೊಂದು ಜೀವಮಾನ ಸಾಧನ ಪ್ರಶಸ್ತಿ ಕೊಡ್ಲಿಕ್ಕತ್ತಿದ್ರಂತ. ಪ್ರಶಸ್ತಿ ಕರೆದ್ರೆ ಸ್ಟೇಜ್ ಮೇಲೆ ಹತ್ತಿ ಹೋಗ್ಲಿಕ್ಕೆ ಆಗ್ಲಿಲ್ರಿ ಅವಂಗ. ಹಿಮಾಲಯ ಹತ್ತಿದವ ಎಡ್ಮನ್ ಹಿಲ್ರಿ, ಅವಂಗ ಸ್ಟೇಜ್ ಹತ್ಲಿಕ್ಕೆ ಆಗ್ಲಿಲ್ರಿ. ನೆನಪಿಟ್ಟುಕೊಳ್ರಿ ಅವಂಗ. ಅತಿ ದೀರ್ಘೆ ಜೀವಿತೆ ಕೋರಮೇತ, ಹೆಚ್ಚಿಗೆ ಬದುಕಿ ಏನ್ ಸಾಯ್ಬೇಕಾಗಿತ್ತು? ಬದುಕೇನ್ ಸಾಯ್ಬೇಕಾಗಿತ್ತು? ಹಿಂಗ್ ಪ್ರಶ್ನೆ ಅದರಿ, ಏನಿಲ್ಲ ಅದ್ರೊಳಗ. ಇವ್ ಬ್ಯಾಡ ಅಂತಾರ ಅವ್ರು. ನಚಿಕೇತ ಇವ್ ಬ್ಯಾಡ್ ನನಗೆ ಹೇಳೋದಾದ್ರೆ ಆ ಭಗವತ್ ತತ್ವ ಹೇಳು, ಇಲ್ಲಾಂದ್ರೆ ಚಲ್ ಮುಗಿದ್ ಕಾರ್ಯಕ್ರಮ ಮುಗಿದ್, ಚಲೋ ಹಮ್ ತುಮ್ ಜಾಯ್, ಪೆಟ್ಟಿ ಕಟ್ಕೊಂಡು ನಡಿ ಅಂತ ಅಂದ್ಬಿಟ್ರು. ಅಜೀರ್ಯತಾಂ ಅಮೃತಾನಾಂ ಉಪೇತ್ಯ ಜೀರ್ಯನ್ ಮರ್ತ್ಯ ಕ್ವಾದಸ್ಥ ಪ್ರಜಾನನ್ ಅಭಿಧ್ಯಾಯನ್ ವರ್ಣರತಿ ಪ್ರಮೋದಾನ್ ಅತಿ ದೀರ್ಘೆ ಜೀವಿತೆ ಕೋರಮೇತ. ಇನ್ನ ಕೊನೆ ಮಂತ್ರ, ಪ್ರಥಮಾಧ್ಯಾಯ ಪ್ರಥಮಾವಲ್ಲಿ ಮುಗಿತದ. ಏನಂತಾರ? ಯಸ್ಮಿನ್ ಇದಂ ವಿಚಿಕಿತ್ಸಂತಿ ಮೃತ್ಯೋ ಸಾಂಪರಾಗೇ ಮಹತಿ ಬ್ರೂಹಿನಸ್ತತ್
ಯೋಯಂಬರೋ ಗೂಢಮನು ಪ್ರವಿಷ್ಟೋ ನಾಣ್ಯಂ ತಸ್ಮಾತ್ ನಚಿಕೇತ ವೃಣೀತೆ. ಬಹಳ ಚಂದದ. ಏನಂತಾರ? ಯಸ್ಮಿನ್ ಇದಂ ವಿಚಿಕಿತ್ಸಿತಂ ಮೃತ್ಯೋ, ಹೇ ಮೃತ್ಯೋ ಎಲೆ ಯಮದೇವರೇ, ಇದಂ ಯಸ್ಮಿನ್ ಇದು ಇದಂ ಈ ವಿಷಯ, ಯಾವ ವಿಷಯ? ಮುಕ್ತಿಯಲ್ಲಿ ಭಗವಂತನು ನಿಯಾಮಕನಾಗಿ ಇದ್ದಾನೋ ಇಲ್ಲೋ ಅಂತ. ಯಸ್ಮಿನ್ ವಿಷಯೇ ಇದಂ, ಯಾವ ಮುಕ್ತ ನಿಯಾಮಕರಾದ ಭಗವಂತನ ವಿಷಯದಲ್ಲಿ ನಿಯಾಮಕನ ಇದ್ದಾನೋ ಇಲ್ಲೋ ಅಂತ ತಿಳ್ಕೊಂಡು ವಿಚಿಕಿತ್ಸಂತಿ, ಸಂದೇಹ ಪಡ್ತಾರೋ. ಗೊತ್ತಾಯ್ತಾ? ಹೆಂಗ ಅರ್ಥ ಮಾಡ್ಕೋಬೇಕು? ಯಸ್ಮಿನ್ ಮೊದಲನೇ ವಾಕ್ಯ. ಯಸ್ಮಿನ್ ಅಂದ್ರೆ ಯಾವ ವಿಷಯದಲ್ಲಿ, ಇದಂ ಅಂದ್ರ ಪ್ರೇರಕನಾಗಿ ಇದ್ದಾನೋ ಇಲ್ಲವೋ ಎಂದು ವಿಚಿಕಿತ್ಸಂತಿ ಸಂದೇಹ ಪಡುತ್ತಾರೋ ಆ ವಿಷಯವನ್ನೇ ನನಗೆ ಹೇಳು. ಯಾಕ? ಮಹತಿ ಸಾಂಪರಾಗೆ ತತ್ ನಹ ಬ್ರೂಹಿ. ಮಹತಿ ಸಂಪ್ರದಾಯ ಅಂದ್ರೆ ಏನು ಅಂತ ತಿಳಿಯಂಗಿಲ್ಲ, ಅದಕ್ಕೆ ಆಚಾರ ತೆಳಗೆ ಬರೀತಾರ, ಮಹತಿ ಸಂಪ್ರಾಯ ಇಸ್ ಈಕ್ವಲ್ ಟು ಮುಕ್ತೌ. ನಾನು ಮೋಕ್ಷವನ್ನು ಹೊಂದಬೇಕಾದ್ರೆ ನನಗೆ ಅದೇ ತತ್ವಜ್ಞಾನ ಬೇಕು. ಮೊದಲನೇ ವಾಕ್ಯ ಹೆಂಗ ಅನ್ವಯ ಮಾಡ್ಕೊಳ್ಬೇಕು? ಯಸ್ಮಿನ್ ಮುಕ್ತ ನಿಯಾಮಕರಾದ ವಿಷಯದಲ್ಲಿ ಇದಂ ಇದ್ದಾರೋ ಇಲ್ಲವೋ ಎಂದು ವಿಚಿಕಿತ್ಸಂತಿ ಚಿಕಿತ್ಸೆ ಮಾಡ್ತಾರೆ. ಹೇ ಮೃತ್ಯೋ ಎಲೆ ಯಮದೇವರೇ, ಸಾಂಪರಾಯೇ ಮಹತಿ ಮುಕ್ತಿಗಾಗಿ, ಮೋಕ್ಷವನ್ನು ಹೊಂದುವುದಕ್ಕಾಗಿ ತತ್ ಬ್ರೂಹಿ ನಹ ಅದನ್ನೇ ನಮಗೆ ಹೇಳಬೇಕು. ಯೋಯಂ ವರಹ ಗೂಢಮನುಪ್ರವಿಷ್ಟ, ಯಾವ ವರವು ಅತ್ಯಂತ ಗೋಪನೀಯ ಅಂತಾಗಿದೆಯೋ, ನೀ ಹೇಳಿದೆಯಲ್ಲ ಗೂಢಮನುಪ್ರವಿಷ್ಟ, ನಾಣ್ಯಂ ವರಂ ತಸ್ಮಾತ್ ನಚಿಕೇತ ವೃಣೀತೆ, ನನಗೆ ಅದನ್ನು ಬಿಟ್ಟು ಬೇರೆ ವರವು ಬೇಕೇ ಆಗಿಲ್ಲ. ಖಂಡಿತ ಹೇಳ ಮುಗಿಸ್ಬಿಟ್ಟ. ಖಂಡಿತ ಹೇಳಿದ. ಯಾವುದು ಜಗತ್ತಿನಲ್ಲಿ ಚರ್ಚಾಸ್ಪದವಾಗಿದೆಯೋ, ಯಾವುದು ಅತ್ಯಂತ ಗೋಪನೀಯವಾಗಿದೆಯೋ ಅದೇ ನನಗೆ ಬೇಕೇ ಹೊರತಾಗಿದೆ, ಯಾವುದು ನನಗೆ ಬೇಕಾಗಿಲ್ಲ, ನೀನ್ ನಂಗೆ ಅದನ್ನು ಹೇಳು ಅಂತ ತಿಳಿದುಕೊಂಡು ಕೇಳಿದ್ದಾನೆ. ಇಲ್ಲಿಗೆ ಕಾಟಕೋಪನಿಷತ್ತಿನಲ್ಲೂ ಭಾಷ್ಯದಲ್ಲೂ ಕೂಡ ಪ್ರಥಮಾಧ್ಯಾಯ ಪ್ರಥಮವಲ್ಲಿ ಮುಗೀತು. ಇನ್ನು ದ್ವಿತೀಯಾಧ್ಯಾಯ, ಪ್ರಥಮಾಧ್ಯಾಯದ ದ್ವಿತೀಯಾವಲ್ಲಿ ಪ್ರಾರಂಭ ಆಗಬೇಕು. ಮುಂದಿನ ಶ್ಲೋಕ ನೋಡ್ರಿ. ಅನ್ಯತ್ ಶ್ರೇಯೋ ಅನ್ಯದುತೇವ ಪ್ರೇಯಃ ತೇ ಉಭೇ ನಾನಾರ್ಥೇ ಪುರುಷಂಸಿ ನೀತಃ ತಯೋ ಶ್ರೇಯ ಆದದಾನಸ್ಯ ಸಾಧು ಭವತಿ ಹೀಯತೆ ಅರ್ಥಾದ್ಯವು ಪ್ರೇಯೋ ವೃಣೀತೆ. ಬಹಳ ಚಂದ ಉತ್ತರ ಕೊಡ್ತಾರ್ರಿ ಯಮದೇವ್ರು. ಶಾಬಾಷ್ ಅಂತಾರ ಅವ್ರು, ವಾಹ್ ಅಂತಾರ ಅವ್ರು. ಯಾಕ? ಪ್ರತಿಯೊಬ್ಬ ಮನುಷ್ಯನಿಗೂ ಅವರ ಕರ್ಮಾನುಸಾರವಾಗಿ ಜೀವನದಲ್ಲಿ ಶ್ರೇಯೋ ಮಾರ್ಗ ಪ್ರೇಯೋ ಮಾರ್ಗ ಅಂತ ಎರಡು ಬರ್ತದಂತೆ. ಶ್ರೇಯೋ ಮಾರ್ಗ ಪ್ರೇಯೋ ಮಾರ್ಗ ಅಂತ ಎರಡು ಮಾರ್ಗ ಮುಂದಿನ ಶ್ಲೋಕದಲ್ಲಿ ಬಹಳ ವಿವರಣೆ ಮಾಡ್ತಾರೆ. ನಮ್ಮ ಜೀವನದೊಳಗೂ ಎಲ್ಲರಿಗೂ ಬಂದದ ಶ್ರೇಯಸ್ಸು ಪ್ರೇಯಸ್ಸು. ಪ್ರೇಯಸ್ಸು ಅಂದ್ರೆ ಲೌಕಿಕ, ಶ್ರೇಯಸ್ಸು ಅಂದ್ರೆ ಆಧ್ಯಾತ್ಮಿಕ, ಎರಡೂ ಬರ್ತಾವ ನಮ್ಮ ಕರ್ಮಾನುಸಾರವಾಗಿ. ನಮ್ಮ ಕರ್ಮಾನುಸಾರವಾಗಿ ಎರಡೂ ಬಂದು ಎರಡೂ ನಮ್ಮನ್ನ ಆಕರ್ಷಿಸ್ತಾವಂತ, ಬಾ ಬಾ ಕರಿತಾವಂತ. ವಿವೇಕಿಯಾದವನು ಯಾವುದನ್ನ ಆರಿಸಿಕೊಳ್ತಾನೆ ಅನ್ನೋದ್ರ ಮೇಲೆ ಅವನು ಡಿಪೆಂಡ್ ಆಗ್ತದೆ ಜೀವನ ಅಂತ ಬರೀತಾರೆ. ಯಾವ್ದು ಆರಿಸ್ಕೋತೀನಿ? ನಿನ್ ಕೈಯಾಗದ. ಅಂದ್ರೆ ಎಷ್ಟು ಸ್ವಾತಂತ್ರ್ಯ ಕೊಟ್ಟದ್ ನೋಡ್ರಿ, ಎಷ್ಟು ಸ್ವಾತಂತ್ರ್ಯ ಕೊಟ್ಟದ್ ನಮಗ. ಅನ್ಯತ್ ಶ್ರೇಯ ಅನ್ಯದುತೇವ ಪ್ರೇಯ. ಶ್ರೇಯಸ್ಸು ಒಂದು, ಪ್ರೇಯಸ್ಸು ಒಂದು. ಮೋಕ್ಷ ಸಾಧನವಾಗಿರುವ ಬ್ರಹ್ಮಜ್ಞಾನವೇ ಬೇರೆ, ಐಹಿಕ ಸುಖಕ್ಕೆ ಸಾಧನವಾದ ವಿಷಯವೇ ಬೇರೆ. ತೇ ಉಭೇ ನಾನಾರ್ಥೆ, ಎರಡೂ ಬೇರೆ ಬೇರೆ ಅರ್ಥಗಳ ಪ್ರಯೋಜನ. ಅದು ಉಭೇ ನಾನಾರ್ಥೆ. ಬ್ರಹ್ಮಜ್ಞಾನಕ್ಕೆ ಒಂದು ಪ್ರಯೋಜನ, ಐಹಿಕ ಪದಾರ್ಥಗಳಿಗೆ ಒಂದು ಪ್ರಯೋಜನ. ಪುರುಷಂ ಸೀನೀತಃ, ನಮ್ಮನ್ನ ಕಟ್ಟಿ ಹಾಕ್ತಾವ ಎರಡು. ತಯೋ ಅವೆಲ್ಲರ ಮಧ್ಯದಲ್ಲಿ ಶ್ರೇಯ ದಾನಸ್ಯ ವಿಚಾರ ಮಾಡಿ ವಿವೇಕನಾಗಿ ಶ್ರೇಯೋ ಮಾರ್ಗವನ್ನು ಹಿಡ್ಕೊಂಡವನಿಗೆ ಸಾಧು ಭವತಿ ಕ್ಷೇಮ ಆಗ್ತದೆ. ಹೀಯತೆ ಅರ್ಥಾದಿವು ಪ್ರೇಯೋ ವೃಣೀತೆ. ಯಾರು ವಿಷಯ ಸುಖಗಳ ಕಡೆ ಹಿಂದೆ ಬೆನ್ನ ಹತ್ತಾರೋ ಅವ್ರು ಸ್ವಲ್ಪ ದಿವಸ ಮಜಾ ಮಾಡಿ ಆಮೇಲೆ ಕೊನೆಗೆ ಒದ್ದಾಡ್ಲಿಕ್ಕೆ ಶುರು ಮಾಡ್ತಾರ. ಮೋಕ್ಷ ಫಲದಿಂದ ವಂಚಿತನಾಗ್ತಾನವನು ಅಂತ ಒಂದು ಹೇಳ್ತಾರೆ. ಮಧ್ಯಾಹ್ನದಾಗ ನೋಡಂತ. ಶ್ರೀಕೃಷ್ಣ.